ಬರದಿಹುದರ ಎಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸು ಬಳಿತಿರುವುದನ್ನು ಕೇಡುಗಳ ನಡುವೆ. ಇರುವ ಭಾಗ್ಯವನೆನೆದು ಬಾರನೆಂಬುದು ಬಿಡು, ಹರುಷಕ್ಕಿದೆ ದಾರಿ ಮಂಕುತಿಮ್ಮ. ದಯಾಸ್ವರೂಪಿ ಖಾಸ್ಕತನನ ಮನ್ಮಂದಿರದಲ್ಲಿ ಸ್ಮರಿಸಿ, ನಮಗೆಲ್ಲ ದೇವರು, ನಿಮಗೆಲ್ಲ ದೇವರು, ಏನೂ ಇಲ್ಲದ ನನ್ನ ಬದುಕಿಗೆ ಅರ್ಥವನ್ನು ಕೊಟ್ಟು, ಆರಿದ ಮನೆಗೆ ದೀಪ ಹಚ್ಚಿದಂಗ ಈ ಆರಿದ ಬದುಕಿಗೆ ದೀಪ ಹಚ್ಚಿದ ನೀವೆಲ್ಲ ನಿಮ್ಮ ತಾಯಿನ ತಾಯಿ ಅಂತ ಕರಿತೀರಿ. ಆದ್ರೆ ನಮಗೆ ಯಾರಾದರೂ ತಾಯಿ ಅಂತಿದ್ರು ಅದು ನಡೆಸೋಸಿ ಜಗದ್ಗುರು ಮಹಾಸನ್ನಿಧಿಯವರು ಮಾತು. ಸನ್ನಿಧಿಯವರ ಪಾದಗಳಿಗೆ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ವೇದಿಕೆ ಮೇಲಿರುವ ಪ್ರವಚನಕಾರರು, ತಮಗೆಲ್ಲ ದಿನನಿತ್ಯ ಪ್ರವಚನವನ್ನು ಉಣಬಡಿಸುತ್ತಿರುವಂಥ ನಮ್ಮ ಪಂಚಾಕ್ಷರಿ ಶಾಸ್ತ್ರಿಗಳಲ್ಲಿ ಶರಣಾರ್ಥಿಯನ್ನು ಸಲ್ಲಿಸಿ, ನಾದ ನಿನಾದ ಸುನಾದದ ಮೂಲಕ ತಮಗೆಲ್ಲ ಸಂಗೀತದ ಜ್ಞಾನವನ್ನು ನೀಡುತ್ತಿರುವಂತಹ ಹಾರ್ಮೋನಿಯಂ ವಾದಕರಲ್ಲಿ, ತಬಲಾ ವಾದಕರಲ್ಲಿ ನನ್ನ ಶರಣಾರ್ಥಿಯನ್ನು ಸಲ್ಲಿಸಿ, ಮಾಂಗನೂರು ಗ್ರಾಮವನ್ನು ಮಾದರಿ ಗ್ರಾಮ ಮಾಡಬೇಕಂತ, ಮಾಂಗನೂರು ಗ್ರಾಮವನ್ನು ಮಗ್ಲ ಹಳ್ಳಿಯವ್ರು ಏನಿರ್ತಾರಲ್ಲ ಅವ್ರು ನೋಡಿ ಹುಡುಗರು ನೋಡಿ ಕಲಿಬೇಕು. ಮಾಂಗನೂರು ಗ್ರಾಮದ ಹುಡುಗರು ನೋಡಿ ಫಂಕ್ಷನ್ ಹೆಂಗೆ ಮಾಡಾಕತ್ತಾವಲ್ಲ ಹಂಗೆ ನಾವು ಮಾಡ್ಬೇಕಂತ ನಿಮ್ಮ ಊರನ್ನು ಹುಡುಗರು ರೆಡಿ ಆಗ್ಯಾವಲ್ಲ, ಇದು ಈ ಊರು ದೊಡ್ಡ ಪ್ರಮಾಣ ಬೆಳಿತೈತಿ ಅಂತ ತೋರಿಸ್ಕೊಡ್ತೈತಿ. ಅಂಥ ಯುವಕರಿಗೆ ನಾನು ಮೊದಲು ಶರಣಾರ್ಥಿಯನ್ನು ಸಲ್ಲಿಸಿ, ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಸದ್ಭಕ್ತರು, ಟೈಮ್ 11 ಆದ್ರೂ ಗಟ್ಟಿ ಕುಂತಿರಲ್ಲ, ನಿಮಗೆಲ್ಲರಿಗೂ ಶರಣಾರ್ಥಿಗಳು. ಇಂಗ್ಲಿಷ್ನೊಳಗೆ ವಿಲಿಯಂ ಶೇಕ್ಸ್ಪಿಯರ್ ಅಂತ ಆಗಿ ಹೋಗ್ತಾನೆ. ಅವ ಬಹಳ ದೊಡ್ಡ ಜ್ಞಾನಿ. ಅವ ಒಂದು ಮಾತನ್ನು ಬರಿತಾನೆ, ಇಫ್ ಯು ರಿಯಲಿ ವಾಂಟ್ ಟು ಎನ್ಲೈಟ್ ಅಪ್ ದಿ ಲ್ಯಾಂಪ್, ನಾಟ್ ದಿ ಫೈರ್ ಅಂತ ಕರಿತಾನ. ನಿಮಗೆ ಕರೆಗೂ ಹಚ್ಚಬೇಕಾಗಿತ್ತಂದ್ರೆ ದೀಪ ಹಚ್ಚ್ರಿ, ಬೆಂಕಿ ಹಚ್ಚಬೇಡ್ರಿ ಅಂತ. ನಿಮ್ಗೆ ಕರೆಗೂ ಕಟ್ಟಬೇಕಾಗಿತ್ತು ಅಂದ್ರೆ ಮನಸ್ಸು ಕಟ್ರಿ, ಇನ್ನೊಬ್ಬರ ಮನಸ್ಸು ಒಡಿಬೇಡ್ರಿ ಅಂತ ಹೇಳ್ತಾನೆ. ನಾವೆಲ್ಲ ಅಂತಿರ್ತೀವಿ, ಅಜ್ಜರು ನಮಗೆ ಒಟ್ಟ ಸಮಾಧಾನ ಇಲ್ಲ ನೋಡ್ರಿ ಅಜ್ಜಗಳು, ಏನು ಮಾಡೋದ್ರಿ ಅಜ್ಜಗಳು, ಒಟ್ಟ ನೆಮ್ಮದಿನೇ ಇಲ್ರಿ, ಏನು ಮಾಡೋದ್ರಿ ಅಂತ ಹೇಳ್ತಿರ್ತೀವಿ ನಾವು. ಬಂಗಾರ ಐತ್ರಿ ಅಜ್ಜಗಳು, ಮನಿ ಭಾರಿ ಕಟ್ಟಿದೇವ್ರಿ, ಕಾರ್ ಭಾರಿ ನಿಲ್ಸಿದೇವ್, ಖರೆ ನೆಮ್ಮದಿ ಇಲ್ರಿ ಅಜ್ಜಗಳು, ಏನು ಮಾಡೋದು. ಭಾಳ ಜನ ಅಮಾವಾಸ್ಯೆಗೊಮ್ಮೆ ದುರ್ಗಂಡೇಶ್ವರ ಮಠಕ್ಕೆ ಹೋಗಿ ಇದೇ ಕೇಳ್ತಿರ್ತೀವಿ, ಅಜ್ಜಗಳು ಒಟ್ಟು ನೆಮ್ಮದಿ ಬೇಕಾಗೈತ್ರಿ, ಪೀಸ್ ಬೇಕಾಗೈತ್ರಿ, ಆರಾಮ್ ಇರಬೇಕಾಗೈತ್ರಿ ಅಂತ ಕೇಳ್ತಿರ್ತೀವಿ. ಮತ್ತು ಈ ನೆಮ್ಮದಿ ಬೇಕಂದ್ರೆ ಏನು ಮಾಡಬೇಕು ಮನುಷ್ಯ? ನಿಜವಾದ ನೆಮ್ಮದಿ ಎಲ್ಲೈತಿ? ನೆಮ್ಮದಿ ನಿಜವಾಗ್ಲೂ ಸಿಗಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕು? ಮನಿ ಮ್ಯಾಗ ಮನಿ ಕಟ್ಟಿದ್ರೆ ನೆಮ್ಮದಿ ಸಿಗ್ತೈತನೋ? ಸಿಗುದಿಲ್ಲ. ಕಾರ್ ಮ್ಯಾಗ ಕಾರ್ ತಂದ್ರೆ ಮನಿ ಸಿಗ್ತೈತನೋ? ಸಿಗುದಿಲ್ಲ. ಮತ್ತು ಅಗದಿ ಜಗತ್ತೊಳಗೆ ಏನು ಕೋಶಗಳದಾವಲ್ಲ ಅವನ್ನೆಲ್ಲ ಓದಿಬಿಟ್ರೆ ನಮಗೆ ನೆಮ್ಮದಿ ಸಿಗಾಕ ಸಾಧ್ಯ ಐತನೋ? ಅದು ಸಿಗುದಿಲ್ಲ. ಬರೇ 2 ಕೆಲಸ ಮಾಡೋದು ಬಿಟ್ರೆ ನಮಗೆ ನೆಮ್ಮದಿ ಸಿಗ್ತೈತಿ. ಭಾಳ ದೊಡ್ಡದೇನಿಲ್ಲ, ಬರೀ 2 ಕೆಲಸ ಮಾಡೋದು ಬಿಟ್ರೆ ನಮಗೆ ನೆಮ್ಮದಿ ಸಿಗ್ತೈತಿ. ಆ 2 ಕೆಲಸ ಯಾವುದು ಅಂದ್ರೆ, ಒಬ್ಬನ ಮನಿ ಬೆಂಕಿ ಹಚ್ಚಬಾರ್ದು, ಒಬ್ಬನ ಮನಸ್ಸು ಮುರಿಬಾರ್ದು. ಇವು 2 ಕೆಲಸ ಮಾಡಿಬಿಟ್ರೆ ಭಾಳ ದೊಡ್ಡವರಾಗ್ತದೆ. ಇವು 2 ಕೆಲಸ ಮಾಡೋದು ಬಿಟ್ಟು ಬಿಟ್ರೆ ಭಾಳ ದೊಡ್ಡವರಾಗ್ತೀವಿ. ಒಂದು ದಿನ ಗಟ್ಟಿದಿರಲ್ಲ, ಗಟ್ಟಿದಿರಲ್ಲ. ನಮ್ಮ ಹುಡುಗರು ಭಾಳ ಗಟ್ಟದಾವ ಪಾಪ, ಅವು 8 ಗಂಟೆಯಿಂದ ಕಾಯಕತ್ತಾವ ನನಗೆ. ಅವು ನೀವು ಗಟ್ಟಿದಿರಿಲ್ರಿ ಅವೆಲ್ಲ. ಒಂದು ದಿನ ಏನಾಯ್ತು, ಈ ಕಡ್ಡಿಪಟ್ನ ಇರ್ತೈತಲ್ಲ, ಕಡ್ಡಿಪಟ್ನ ಮತ್ತು ಹಾಲಿನ ಪಾಕೆಟ್ ಸಂಕೇಶ್ವರ ನಿಪ್ಪಾಣೆ ಸಿಗ್ತಾವ. ಆ ಹಾಲಿನ ಪಾಕೆಟ್ ಕಡ್ಡಿಪಟ್ನಕ್ಕೆ ಜಗಳ ಚಾಲು ಆಯ್ತು. ಜಗಳಾಡಕತ್ತು ಎರಡೂ. ಇದು ಅಂತೂ ನಾ ಭಾರಿ ಅಂತ, ಇದು ಹಾಲಿನ ಪಾಕೆಟ್. ಕಡ್ಡಿಪಟ್ನ ಅಂತೂ ನೀ ಭಾರಿ ಅಲ್ಲೋ ಮಗನೇ, ನಾ ಭಾರಿ ಅಂತ. ಎರಡು ಜಗಳಾಡಬೇಕಾದ್ರೆ ಅಂಗಡ್ಯಾವ ಬಂದು ಕೇಳಿದ, ಎದಕ್ಕೆ ಜಗಳಾಡಕತ್ತೀರ ಅಂದವ ಅಂಗಡ್ಯಾವ. ಹಾಲಿನ ಪಾಕೆಟ್ ಅಂತೂ ಕಡ್ಡಿಪಟ್ನ ಒಮ್ಮೆ ಹುಟ್ಟ್ಯದ, ನಾನು ಒಮ್ಮೆ ಹುಟ್ಟೀನಿ, ಅದು ಭಾರಿ ಅನ್ನಕತ್ತದ ನೋಡ್ರಿ ಅಂತಿದ್ದು ಹಾಲಿನ ಪಾಕೆಟ್. ಅದು ಕಡ್ಡಿಪಟ್ನ ಅಂತೂ ಇಲ್ಲ, ನಾನಾ ಭಾರಿ ರೀ, ಅವ ಏನು ಭಾರಿ ಅಂತ ಇದು ಅಂತ. ಹಿಂಗೆ ಜಗಳ ಆಡಬೇಕಾದ್ರೆ ಒಂದಕ್ಕೊಂದು ಕಡ್ಡಿಪಟ್ನ ಹಾಲಿನ ಪಾಕೆಟಿಗೆ ಹೇಳ್ತದ, ಅಲ್ಲೋ ನಾನು
ಹುಟ್ಟಿನ ಒಮ್ಮೆ, ನೀನು ಒಮ್ಮೆ ಹುಟ್ಟಿ. ನನ್ನ ಬೆಲೆ 1 ರೂಪಾಯಿ ಐತಿ, ಹೌದು, ನನ್ನ ಬೆಲೆ 1 ರೂಪಾಯಿ ಐತಿ. ಆದ್ರೆ 10 ವರ್ಷ ಹಿಂದೆ ಹಾಲಿನ ಪಾಕೆಟ್ ಬೆಲೆ ಕಡಿಮೆ ಇತ್ತು. 10 ವರ್ಷ ಬಿಟ್ಟು ನೋಡ್ರಿ ಹಾಲಿನ ಪಾಕೆಟ್ ಬೆಲೆ ಜಾಸ್ತಿ ಆಗದ. ಕಡ್ಡಿಪಟ್ಟಣ ಅಂತೂ ನಾನು ಒಮ್ಮೆ ಹುಟ್ಟಿನಿ, ನೀನು ಒಮ್ಮೆ ಹುಟ್ಟಿ, ನನ್ನ ಬೆಲೆ 1 ರೂಪಾಯಿ ಅದ, ನಿನ್ನ ಬೆಲೆ ಯಾಕೆ ಜಾಸ್ತಿ ಆಗದ ಅಂತದು ಕಡ್ಡಿಪಟ್ಟಣ ಹಾಲಿನ ಪಾಕೆಟಿಗೆ. ಅದು ಹಾಲಿನ ಪಾಕೆಟ್ ಕಿಮ್ಮತ್ತಿನ ಉತ್ತರ ಕೊಡ್ತು. ಒಂದು ಭಾರಿ ಭಾರಿ ಮಾತು ಹಾಲಿನ ಪಾಕೆಟ್ ಹೇಳ್ತು, ಹುಚ್ಚ ನನ್ನ ಕೆಲಸ ಏನು ಹೊಟ್ಟಿ ತುಂಬಿಸೋದು, ಹಾಲಿನ ಕೆಲಸ ಏನು ಹೊಟ್ಟಿ ತುಂಬಿಸೋದು. ಯಾವ ಹುಡುಗರು ಅಳ್ತಿರ್ತಾವು 1 ಲೋಟ ಹಾಲು ಕೊಡ್ರಿ ಗಪ್ ಕುಂದಿರ್ತಾವ. ಯಾವರ ಮನೆಗೆ ಅತಿಥಿಗಳು ಬಂದ್ರೆ ಅವ್ರಿಗೆ ಮಸ್ತ್ ಚಾ ಮಾಡಿಕೊಡ್ರಿ ಖುಷಿಲೇ ಮಾತಾಡಿಸ್ತಾರ. ಕಡ್ಡಿಪಟ್ಟಣದ ಕೆಲಸ ಏನು ಬೆಂಕಿ ಹಚ್ಚೋದು. ಕಡ್ಡಿಪಟ್ಟಣದ ಕೆಲಸ ಏನು ಬೆಂಕಿ ಹಚ್ಚೋದು. ನನಗೆ ಹೇಳೋ ಪ್ರಕಾರ ನಾನು 2003 ಹುಟ್ಟಿನಿ. 2007 ನಾ ಕಡ್ಡಿಪಟ್ಟಣ ತರಕ್ಕೆ ಹೋಗಿದ್ದೆ, 1 ರೂಪಾಯಿ ಇತ್ತು. ಮೊನ್ನೆ ನಮ್ಮ ಹುಡುಗರಿಗೆ ಕಳಿಸಿನಿ ಕಾರ್ಯಕ್ರಮಕ್ಕೆ ದೀಪ ಹಚ್ಚಕ್ಕೆ ಬೇಕಾಗಿತ್ತು, ಕಡ್ಡಿಪಟ್ಟಣ ತರಕ್ಕೆ ಹೋಗ್ಯಾನ 1 ರೂಪಾಯಿ ಇತ್ತು. 10-20 ವರ್ಷ ಬದಲಾದ್ರೂ ಕಡ್ಡಿಪಟ್ಟಣದ ರೇಟ್ ಏನೈತಿಲ್ಲ ಬದಲಾಗಿಲ್ಲ. ಹಾಲಿನ ಪಾಕೆಟ್ ಜಾಸ್ತಿ ಆಗೈತಿ. ಹಾಲಿನ ಪಾಕೆಟ್ ಅಂತೂ ಹುಚ್ಚ ನನ್ನ ಕೆಲಸ ಹೊಟ್ಟಿ ತುಂಬಿಸೋದದ, ಅದಕ್ಕೆ ನನ್ನ ಬೆಲೆ ಜಾಸ್ತಿ ಆಗಕತ್ತದ. ಸಮಾಜದೊಳಗೆ ಯಾರು ಹಾಲಿನ ಪಾಕೆಟ್ ನಂಗೆ ಹೊಟ್ಟಿ ತುಂಬಿಸೋ ಕೆಲಸ ಮಾಡ್ತಾರಲ್ಲ ಅವರ ಬೆಲೆ ಜಾಸ್ತಿ ಆಗ್ತದ. ಸಮಾಜದೊಳಗೆ ಯಾರು ಬೆಂಕಿ ಹಚ್ಚೋ ಕೆಲಸ ಮಾಡ್ತಾರಲ್ಲ ಅವ್ರ ಬೆಲೆ 1 ರೂಪಾಯಿ ಇರ್ತದೆ ಅಂತ ಹಾಲಿನ ಪಾಕೆಟ್. ಮಾಂಗನೂರು ಗ್ರಾಮದವರು, ಮಾಂಗನೂರು ಏನು ನಮ್ಮ ಹುಡುಗರು ಅದಾವಲ್ಲ, ಮಾಂಗನೂರು ನಮ್ಮ ಏನು ಯುವಕರು ಅದಾವಲ್ಲ, ಅವರು ಕಡ್ಡಿಪಟ್ಟಣ ಕೆಲಸ ಮಾಡಿಲ್ಲ, ಹಾಲಿನ ಪಾಕೆಟ್ ನಂಗೆ ನಿಮ್ಮ ಹೊಟ್ಟಿ ತುಂಬಿಸೋ ಕೆಲಸ ಮಾಡಕತ್ತಾರಲ್ಲ, ಇದು ನಿಜವಾದ ಕೆಲಸ. ಇದು ನಿಜವಾದ ಕೆಲಸ. ನನಗೆ ಬಹಳ ಖುಷಿ ಆಗುತ್ತೆ. ಅದು ನಾವು ಇಲ್ಲಿ ಒಂದು 8 ವರ್ಷ ನಿಡಸೋಶಿ ಮಠದೊಳಗೆ ಅಭ್ಯಾಸ ಮಾಡೀನಿ. ಬಹಳ ಖುಷಿಯಾಗೋ ವಿಚಾರ ಏನು ಅಂತಂದ್ರೆ ಯುವಕರು ಬದಲಾಗಕತ್ತಾರಲ್ಲ, ಇದಕ್ಕಿಂತ ದೊಡ್ಡ ಖುಷಿ ಸ್ವಾಮಿಗೆ ಮತ್ತೊಂದಿಲ್ಲ. ಬಹಳ ಕಡೆ ನೋಡಿನಿ ನಾನು, ಕೆಲವೊಂದು ಹುಡುಗರು ಪಬ್ಜಿ ಒಳಗೆ ಬ್ಯುಸಿ ಆಗ್ಯಾವ, ಕೆಲವೊಂದು ಹುಡುಗರು ಇನ್ಸ್ಟಾಗ್ರಾಮ್ಗೊಳಗೆ ಬ್ಯುಸಿ ಆಗ್ಯಾವ, ಇನ್ನು ಕೆಲವೊಂದು ಹುಡುಗರು ಈ ಚಕ್ಕರ್ ಒಳಗೆ ಬ್ಯುಸಿ ಆಗ್ಯಾವ, ಮತ್ತೊಂದು ಹುಡುಗರು ಗಾಡಿ ಸೌಂಡ್ ಮಾಡ್ಕೊಳ್ಳೋದ್ರೊಳಗೆ ಬ್ಯುಸಿ ಆಗ್ಯಾವ. ನಾವು ಹೋದಲ್ಲೆಲ್ಲ ಅದನ್ನೇ ಹೇಳ್ತಿರ್ತೀನಿ, ಯಾರಿಗೆ ಹುಡುಗ ಅಂತ ಕರೀತಾರ, ಯಾರಿಗೆ ಯುವಕ ಅಂತ ಕರೀತಾರ ಅಂದ್ರೆ ಗಾಡಿ ಸೌಂಡ್ ಮಾಡ್ತಾನಲ್ಲ ಅವನಿಗೆ ಯುವಕ ಅಂತ ಕರೆಯೋದಿಲ್ಲ. ಕರ್ನಾಟಕದೊಳಗನ ಮಾಂಗನೂರು ಹೆಸರು ಸೌಂಡ್ ಆಗಬೇಕು, ಹಂಗೆ ಯಾವ ಮಾಡ್ತಾನಲ್ಲ ಅವನಿಗೆ ನಿಜವಾದ ಯುವಕ ಅಂತ ಕರೀತಾರ ನಿಮ್ಮ ಹುಡುಗರದವಲ್ಲ. ಇವತ್ತು ಮಾಂಗನೂರು ಗ್ರಾಮದ ಯುವಕರು, ಮಾಂಗನೂರು ಗ್ರಾಮದ ಎಲ್ಲ ಹಿರಿಯರು ಇಡೀ ಮಾಂಗನೂರು ಹೆಸರನ್ನ ಕರ್ನಾಟಕದೊಳಗನೆ ಸೌಂಡ್ ಆಗಬೇಕು ಅಂತ ಕೆಲಸ ಮಾಡಕತ್ತೀರಿ. ಬಹಳಷ್ಟು ಜನ ನಮ್ಮ ಹುಡುಗರೆಲ್ಲ ನಾವು ನೋಡ್ತಿರ್ತೀವಿ, ಬಹಳಷ್ಟು ಜನ ಚಟ ಮಾಡ್ತಾವು, ಬಹಳಷ್ಟು ಜನ ಇವು ಸ್ವಲ್ಪ ಆಲ್ಮೋಸ್ಟ್ ಎದಕ್ಕೆ ಎಡಿಕ್ಟ್ ಆಗ್ಯಾವ ಅಂದ್ರೆ ಡಿಜೆಗಾಗ್ಲಿ ಕುಣಿಯೋದಾಗ್ಲಿ ಇದಕ್ಕೆ ಎಡಿಕ್ಟ್ ಆಗ್ಯಾವು. ಈಗಿನ ಕಾಲದೊಳಗೆ ವಿಶೇಷವಾಗಿ ನಿಮ್ಮೂರಿನ ಹುಡುಗರು ಆಧ್ಯಾತ್ಮಿಕ ಪ್ರವಚನ ಹಚ್ಚುನು, ನಮ್ಮ ಮಂದಿಗೆ ಬದಲಾವಣೆ ಮಾಡುನು ಅಂತ ದೊಡ್ಡತನ ಯೋಚನೆ ಮಾಡ್ತಾವಲ್ಲ. ನಾನು ಅಗಲೇ ಜಗದ್ಗುರುಗಳ ಜೊತೆ ಪ್ರಸಾದ್ ಮಾಡಬೇಕಾದ್ರೆ ಜಗದ್ಗುರುಗಳು ಒಂದು ಮಾತು ಹೇಳಿ ಕಳಿಸಿದ್ರು. ನನಗೆ ಕರೆ ಹೇಳಕತ್ತೀನಿ, ಜಗದ್ಗುರುಗಳ ಜೊತೆ ಪ್ರಸಾದ್ ಮಾಡ್ಬೇಕಾದ್ರೆ ಜಗದ್ಗುರುಗಳು ಒಂದು ಮಾತು ಹೇಳಿದ್ರು, ನಿಮ್ಮನ್ನ ಮ್ಯಾಗ ಭಾಳ ಜೀವದವ್ರಿ ಹುಡುಗರು ಅಂತಂದ್ರು. ಅವ್ರು ಗೊತ್ತಾಯ್ತ್ರಿ ಬುದ್ಧಿ, ಎಲ್ಲ ಹುಡುಗರು ಅಗಳ ಸುಟ್ಟ ಕಾಯಕತ್ತವಂತ ನಾನು ಅಂದನಾಗ ಜಗದ್ಗುರುಗಳು ಒಂದೇ ಮಾತು ಹೇಳಿದ್ರು, ನಿಡಸೋಶಾಗಿ ಇರಲಾರ್ದ ಪ್ರೀತಿ, ನಿಡಸೋಶಿ ಒಳಗೆ ಇರಲಾರ್ದ ಯುವಕರು ಸಮಾಜ ಬದಲಾವಣೆ ಮಾಡ್ಬೇಕು ಅನ್ನೋ ಪ್ರೀತಿ ಇರಲಾರ್ದ ನಮ್ಮ ಮಾಂಗನೂರು ಹುಡುಗರದಾಗ ಸೇರೈತಲ್ರಿ, ನಂಗೆ ಮಾಂಗನೂರು ಭಾಳ ಇಷ್ಟ ಆಯ್ತು ನೋಡ್ರಿ ಅಂತ ನಿಡಸೋಶಿ ಜಗದ್ಗುರು ಹೇಳಕತ್ತೀವಿ. ಅಂಥ ಅದ್ಭುತ ಕೆಲಸವನ್ನ ಶಾಸ್ತ್ರಿಗಳನ್ನ ಕರೆಸಿ, ತಬಲಾ ವಾದಕರನ್ನ ಕರೆಸಿ, ನಮ್ಮ ಹಾರ್ಮೋನಿಯಂ ವಾದಕರನ್ನ ಕರೆಸಿ ಸಮಾಜವನ್ನ ಬದಲಾವಣೆ ಮಾಡೋ ಕೆಲಸ ಮಾಡಕತ್ತಾರಲ್ಲ, ಆ ಕೆಲಸ ಇನ್ನೂ ಹಿಂಗ ಮುಂದುವರಿಬೇಕು, ಆ ಕೆಲಸ ಮುಂದೆ ಸಾಗಬೇಕು. ಇದು ಬಿದ್ದು ಹೋಗೋದೇ ಒಂದು ದಿವಸ. ನೆಕ್ಕಿಯಲ್ಲಿ ನಾವೆಲ್ಲ ಮಣ್ಣಾಗ ಹೋಗೋದು ಖಾತ್ರಿನಲ್ಲ. ನೀ ಮನಿ ಮ್ಯಾಗ ಮನಿ ಕಟ್ಟು, ನೀ ಕಾರ್ ಮ್ಯಾಗ ಕಾರ್ ತಗೊಂಡು ಬಾ, ಬಂಗಾರ ಮ್ಯಾಗ ಬಂಗಾರ ಹಾಕೋ, ನೀ ಏನು ಮಾಡೋದು ನೀ ಫಿಕ್ಸ್ ಒಂದು ದಿನ ಮಣ್ಣಾಗ ಹೋಗೋದೇ ಅಲ್ಲ. ಅದು ಮಣ್ಣು ನಮಗೆ ಅಂತಿರ್ತೈತಿ, ಬೇಕಾದ್ರೆ ಹೋಗಿ ನೀವು ನಾಳೆ ಕೇಳ್ರಿ, ಅದು ಮಣ್ಣು ನಮಗೆ ಅಂತಿರ್ತೈತಿ. ಅದು ಏನಂತೈತಿ, ನಾ ನಿನಗೆ ಪರ್ಮನೆಂಟ್ ಗಿರಾಕಿ ಅಲ್ಲ, ನೀ ನನಗೆ ಪರ್ಮನೆಂಟ್ ಗಿರಾಕಿ ಅಂತಿರ್ತೈತೆ. ಅದು ಕೇಳೋ ಕಿವಿಯಲ್ಲಿ ನಮಗಷ್ಟೇ. ಒಬ್ಬ ಮನುಷ್ಯಗೆ ತಲೆ ಹಾಪ್ ಆಯ್ತು ಹಿಂಗೆ, ಮಗನೇ ನನಗ ಅಂತೀಯ ಅಂದೇವ. ಮಣ್ಣಂತೂ ನಾ ನಿನಗೆ ಪರ್ಮನೆಂಟ್ ಗಿರಾಕಿ ಅಲ್ಲ, ನೀ ನನಗೆ ಪರ್ಮನೆಂಟ್ ಗಿರಾಕಿ ಅಂತದು ಮಣ್ಣು. ಇಟ್ಟು ಅನ್ನೋದಕ್ಕೆ ಮನುಷ್ಯ ಅಂದ ಹ್ಯಾಂಗೋ ಅಂದೇವ. ಅದು ಅಂತೂ ನಾ ನಿನಗೆ ಪರ್ಮನೆಂಟ್ ಗಿರಾಕಿ ಅಲ್ಲ, ಯಾಕಂದ್ರೆ ನೀನು ನನ್ನ ತಲೆ ಮ್ಯಾಗ ಎಷ್ಟು ವರ್ಷ ಇರಾವದೀವಿ, ಮಣ್ಣಿನ ತಲೆ ಮ್ಯಾಗ ನಾವು ಎಷ್ಟು ವರ್ಷ ಇರೋದಿವಿ? ಒಂದು 80 ವರ್ಷ ಇರ್ತೀವ, ಒಂದು 100 ವರ್ಷ ಇರ್ತೀವ, 120 ವರ್ಷ ಇರ್ತೀವಿ ಅಂತ ತಿಳ್ಕೊರಿ. ನಾವು ಮಣ್ಣಿನ ತಲೆ ಮ್ಯಾಗ ಶಾಶ್ವತವಾಗಿ ಇರುವುದಿಲ್ಲ, ಅದಕ್ಕೆ ಮಣ್ಣಿಗೆ ನಾವು ಪರ್ಮನೆಂಟ್ ಗಿರಾಕಿ ಅಲ್ಲ. ಮಣ್ಣು ಏನಾರ ಒಮ್ಮೆ ಒಳಗೆ ಹಿಂಗೆ ತೆಗೆದು ನಮ್ಮನ್ನು ಒಳಗೆ ಹಾಕ್ಕೊಂಡು ಮ್ಯಾಗ ಮುಚ್ಕೊಂತು ಅಂದ್ರೆ ಮತ್ತೆ ಯಾರೋ ಹೊರಗೆ ಬಂದವನು? ನಿಮ್ಮ ಹೊರಗೆ ಯಾವ ಮಣ್ಣಾಗ ಹೋಗಿದ್ದು ಎದ್ದು ಬಂದವನು?
ಎದ್ದು ಬಂದವನ್ ಹೇಳ್ರಿ ಸನ್ಮಾನ ಮಾಡಿಸೋ ಶಾಸ್ತ್ರ ಹೇಳಿದಾರ ನಾವು ಓದಿ. ಒಮ್ಮೆ ಒಳಗೆ ಹೋದ್ವಿ ಅಂದ್ರೆ ಮುಗಿತಲ್ಲ, ಅದು ಮಣ್ಣು ಅಂತೈತಿ. ನೀ ನನ್ನ ತಲೆ ಮ್ಯಾಗ ಬಹಳ ದಿನ ಇರುವುದಿಲ್ಲ, ನಿನ್ನ ಒಳಗೆ ತಗೊಂಡೆ ಅಂದ್ರೆ ವಾಪಸ್ ನಿನಗೆ ಬರ್ಲಾರ್ದಂಗೆ ಮಾಡ್ತೀನಿ. ಅದಕ್ಕೆ ನಿನಗೆ ಪರ್ಮನೆಂಟ್ ಗಿರಾಕಿ ಅಲ್ಲ, ನೀ ನನಗೆ ಪರ್ಮನೆಂಟ್ ಗಿರಾಕಿ ಅಂತದು ಮಣ್ಣೊಂದು ಕಿಮ್ಮತ್ತಿನ ಮಾತು ಹೇಳ್ತಿರ್ತದೆ. ಹೇಳಿಲ್ಲೇನು ಶರಣ್ ಪೂಜ್ಯ ನನಗೆ ಜಗದ್ಗುರು ಮಹಾಸನ್ನಿಧಿಯವರು ಈಶಾವಾಸ್ಯ ಉಪನಿಷತ್ ಹೇಳಬೇಕಾದ್ರೆ ಎಷ್ಟು ಅದ್ಭುತ 2ನೇ ಶ್ಲೋಕ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷ್ಣ ಪಾವೃನು ಸತ್ಯ ಧರ್ಮಾಯ ದೃಷ್ಟಯ. ಜಗತ್ತಿನೊಳಗೆ ಸತ್ಯ ಏನೈತಲ್ಲ ಅದನ್ನು ತಿಳ್ಕೋಬೇಕು. ಜಗತ್ತಿನೊಳಗೆ ಸತ್ಯ ಏನೈತಲ್ಲ ಅದನ್ನು ತಿಳ್ಕೋಬೇಕು. ಬಿಳಿ ಕೂದಲ ಬರುವುದೇ, ಬೆನ್ನು ಬಾಗುವುದೇ, ಕೈಯಾಗ ಕಟ್ಟಿಗೆ ಬರುವುದೇ, ಕಣ್ಣು 4 ಆಗುವೆ, ಕಿವಿ 4 ಆಗುವುದೇ, ಒಂದು ದಿನ ಮನುಷ್ಯಾಗ ಮಣ್ಣು ಒಳಗೆ ಹೋಗೋದೆ. ಈ ಸತ್ಯನ ಅರ್ಥ ಮಾಡ್ಕೊಂಡು ಬದುಕಬೇಕು ಅಂತ ಈಶಾವಾಸ್ಯ ಉಪನಿಷತ್ ಹೇಳ್ತೈತಿ. ನೀವೆಲ್ಲ ಪ್ರಸಾದ ಮಾಡ್ತಿರಲ್ಲ, ಈಗ ನಮ್ಮ ಹುಡುಗರು, ನಮ್ಮ ಯುವಕರು, ನಮ್ಮ ಹಿರಿಯರು ನಿಮಗೆಲ್ಲ ಪ್ರಸಾದ ವ್ಯವಸ್ಥೆ ಇಟ್ಟಾರಲ್ಲ. ಮೊದಲೇನು ಊಟ ಮಾಡ್ತೀರಿ ಹೇಳ್ರವ? ತಂಡಿ ಬಿಟ್ಟೈತಿ, ನೀವು ಅಲ್ಲೇ ನಿದ್ದೆ ಹೊಡೆದಿರಂತೀನಿ. ಮೊದಲೇನು ಊಟ ಮಾಡ್ತೀವಿ? ಹುಗ್ಗಿ, ಏನಾರ ಪಲ್ಯ ಇದ್ರೆ ಪಲ್ಯ, ಆಮೇಲೆ ಚಪಾತಿ, ಇವೆಲ್ಲ ಊಟ ಮಾಡ್ತೀವಿ. ಲಾಸ್ಟಿಗೆ ಏನು ಊಟ ಮಾಡ್ತೀವಿ? ನಮ್ಮ ಚೋಟೆ ಹಪ್ಪಳ ಅನ್ನಕತ್ತ. ಇವು ಕನ್ನಡ ಶಾಲೆ ಹುಡುಗರೇನು ಅದಾವಲ್ಲ, ಇವು ಕಂಡಪಟ್ಟಿ ಡೇಂಜರ್ ಅವ. ಕನ್ನಡ ಶಾಲೆ ಹುಡುಗರು ಅಂತ ಹೆಂಗೆ ತಿಳ್ಕೊಬೇಕಂದ್ರ, ನಾಯಿ ಅವನ್ ನೋಡಿ ನಾಯಿನ ನೋಡವ ಓಡ್ ಹೊಂಟಾನಂದ್ರ ಇಂಗ್ಲೀಷ್ ಮೀಡಿಯಮ್ ಅವ. ನಾಯಿನ ನೋಡವ ಓಡ್ ಹೊಂಟಾನಂದ್ರ ಇಂಗ್ಲೀಷ್ ಮೀಡಿಯಮ್ನವ. ಅವನ್ ನೋಡಿ ನಾಯಿನೇ ಓಡ್ ಹೊಂಟೈತಂದ್ರ ಕನ್ನಡ ಮೀಡಿಯಮ್ನವ ಅಂತ. ಅವನ ಮನಿ ಮುಂದೆ ಬಸ್ ಬರಾಕತ್ತೈತಿ ಅಂದ್ರೆ ಅವು ಇಂಗ್ಲೀಷ್ ಮೀಡಿಯಂ ಕ್ಯಾಂಡಿಡೇಟ್. ಅವನ ಮನಿ ಮುಂದೆ ಬಸ್ ಬರಾಕತ್ತೈತೆ ಅಂದ್ರೆ ಇಂಗ್ಲೀಷ್ ಮೀಡಿಯಂ ಕ್ಯಾಂಡಿಡೇಟ್. ಅವನ ಮನಿ ಮುಂದೆ ಸಾಕ್ಷಾತ್ ಪ್ರಿನ್ಸಿಪಲ್ ಬರಾಕತ್ತಾನಂದ್ರೆ ಅವು ಕನ್ನಡ ಮೀಡಿಯಂ ಅಂತನ ತಿಳ್ಕೊಳ್ಳೋದು. ಹುಡುಗ ಭಾರಿ ಡೇಂಜರ್ ಇರ್ತಾವ, ಮುಂದೆ ಕುಂತಿತ್ತು. ಲಾಸ್ಟಿಗೆ ಏನು ಊಟ ಮಾಡ್ತೀವಿ? ಹಪ್ಪಳ ನಾವು ಅದಕ್ಕೆ ಅಲ್ಲಿ ಹೋದೆ ನಾನು. ಮತ್ತೆ ಲಾಸ್ಟಿಗೆ ಏನು ಊಟ ಮಾಡ್ತೀವಿ? ಅನ್ನ ಉಣ್ತೀವಿ. ಅನ್ನ ಯಾವ ಕಲರ್ ಐತಿ? ಬಿಳಿ ಕಲರ್ ಐತಲ್ಲ. ಬಿಳಿ ಅನ್ನಕ್ಕೆ ಬಂದಾನಂದ್ರೆ ಊಟ ಮುಗ್ಯಾಕೆ ಬಂತು ಅಂತ ನಮಗೆಲ್ಲ ಗೊತ್ತೈತಿ. ಬಿಳಿ ಅನ್ನ ಮಾಡಕತ್ತಾನಂದ್ರೆ, ಬಿಳಿ ಅನ್ನ ಊಟ ಮಾಡಕತ್ತಾನಂದ್ರೆ ಊಟ ಮುಗ್ಯಾಕೆ ಬಂತು ಅಂತ ಲೆಕ್ಕ. ಬಿಳಿ ಕೂದಲು ಬಂದದಂದ್ರೆ ಜೀವನ ಮುಗ್ಯಾಕೆ ಬಂತು ಅಂತ ಲೆಕ್ಕ. ಈ ಸತ್ಯ ತಿಳ್ಕೊಂಡು ಬಿಟ್ರೆ ಬದುಕು ಆರಾಮ ಇರ್ತೈತೆ, ಅಷ್ಟೇ ತಿಳ್ಕೊಬೇಕು. ಬಿಳಿ ಅನ್ನಕ್ಕೆ ಬಂದೀವಿ ಅಂದ್ರೆ ಊಟ ಮುಗ್ಯಾಕೆ ಬಂತು ಅಂತ ಅರ್ಥ, ಬಿಳಿ ಕೂದಲು ಬರಾಕತ್ತಾವಂದ್ರೆ ಜೀವನ ಮುಗ್ಯಾಕೆ ಬಂತು ಅಂತ ಅರ್ಥ ಅಷ್ಟೇ. ಈ ಸತ್ಯನ ತಿಳ್ಕೊಂಡು ನಾವು ಬದುಕಬೇಕು. ಯಾವ ಅದನ್ನು ಬಿಡ್ತೀವಿ, ಸುಡುಗಾಡದ ಸ್ಟೇಷನರಿ ಅಂಗಡಿಯಾಗ ಏನೋ ಸಿಗ್ತೈತಲ್ಲ, ಅದನ್ನು ತಗೊಂಡು ಹಚ್ಕೊಂಡು ಮತ್ತೆ ನಾವು ಯುವಕರಾಗಕ್ಕೆ ಇಷ್ಟಪಡ್ತೀವಿ. ಮೊನ್ನೆ ನೀವು ತಾಳಿಕೋಟಿ ಸುದ್ದಿ ಹೇಳಕತ್ತೀನಿ, ಈ ಕಡೆದಲ್ಲ ಮತ್ತೆ ಬಂದು ಬಡ್ದಿರಂತೇನೆ. ಸಣ್ಣ ಸ್ವಾಮಿ ಆ ನಮ್ನಿ ಮಾತಾಡ್ತಾನ. ತಾಳಿಕೋಟಿ ಸುದ್ದಿ ಹೇಳಕತ್ತೀನಿ. ಖರೆ ಶಾಸ್ತ್ರಿಗಳ ಮೊನ್ನೆ 2 ತಿಂಗಳ ಹಿಂದೆ ಮೊನ್ನೆ ಅಮಾಸೆ ಆಯ್ತಲ್ಲ, ಮೊನ್ನೆ ಅಮಾಸೆಗೆ ಒಂದು ಮುದುಕಿ ಬಂದಿತ್ತು. ನನ್ನ ಮ್ಯಾಗ ಭಾಳ ಜೀವದು, ನೀ ನನ್ನ ಮೊಮ್ಮಗಿದ್ದಂಗೆ, ನನಗೆ ಅದು ಇದು ಅಂತ ನಾನು ಭಾಳ ಮುದ್ದಾಡ್ತೈತೆ. ಭಾಳ ಜೀವ ಮುದುಕಿ, ಒಂದು 80-82 ವಯಸ್ಸಾಗೈತೆ. 2 ತಿಂಗಳ ಹಿಂದೆ ಬಂದಾಗ ಬಿಳಿ ಕೂದಲಿದ್ದು ಮುದುಕಿಗೆ. ಮೊನ್ನೆ 8ನೇ ತಾರೀಕು ಅಮಾಸೆಗೆ ಬಂದೈತೆ, ಅವ ಕರಿ ಕೂದ್ಲ. ನಾನು ಭಾಳ ಆಶ್ಚರ್ಯ ಆದ. ಏನು ಎದಕ್ಕೆ ಬೇಕು ನಿನಗೆ ಈ ವಯಸ್ಸಿಗೆ ಅಂದೆ ನಾನು. 80-82 ಆಗ್ಯಾವ ವಯಸ್ಸು, ನಿನಗೆ ಯಾಕೆ ಬೇಕು ಅನ್ಯ? ಅಷ್ಟು ಅನ್ನೋದಕ್ಕೆ ಅದು ಮುದುಕಿ ಅಂತೂ ನೀ ಸನ್ಯಾಸಿಗೆ ಸುಮ್ಕುಂದ್ರು ಅಂತ ನಾನು. ಸಣ್ಣವಿದ್ದಾಗ ನೀ 6ನೇ ಇದ್ದಾಗ ನೀನು ಸ್ವಾಮಿ ಮಾಡಿದವರು ನಿನಗೆ ಗೊತ್ತಾಗೋದಿಲ್ಲ, ನೀ ಕಪ್ಕೊಂಡು ಅಂತು. ಆಮೇಲೆ ಆಯ್ತವ, ಇದೇನು ನಿನ್ನ ಪವಾಡಕ್ಕೆ ಇನ್ನ ಎಲ್ಲ ಈ ಮೊದಲ ಬಿಳಿ ಕೂದಲಿದ್ದು ಹೆಂಗೆ ನೀ ಕರಿ ಕೂದಲ ಮಾಡ್ಕೊಂಡು ಏನು ನಿನ್ನ ಪವಾಡ ಅಂತ ಕೇಳಿ ನಾ ಏನು ಮ್ಯಾಜಿಕ್ ಮಾಡ್ಕೊಂಡೆ ಅಂದ್ರೆ, ಆ ಮುದುಕಿ ಎಷ್ಟು ಚಂದ ಮಾತು ಹೇಳ್ತು ಅಂದ್ರೆ, 2 ತಿಂಗಳ ಹಿಂದೆ ಏನು ಬಿಳಿ ಕೂದಲು ಇದ್ದಿಲ್ಲ ಅವು ಹನುಮಂತನ ಮ್ಯಾಜಿಕ್ ಅಂತ. 2 ತಿಂಗಳು ಏನು ಬಿಳಿ ಕೂದಲು ಕೊಟ್ಟಿದ್ಲ ಅದು ಹನುಮಂತ ದೇವರ ಮ್ಯಾಜಿಕ್. 2 ತಿಂಗಳು ಆದ್ಮೇಲೆ ಏನು ಕರಿ ಕೂದಲು ಕೊಟ್ಟದಲ್ಲ ಅದು ಸ್ಟೇಷನರ್ ಅಂಗಡಿಯವರ ಮ್ಯಾಜಿಕ್ ಅಂತದ್ದು. 2 ತಿಂಗಳಾದ್ಮೇಲೆ ಏನು ಬಂದೈತಲ್ಲ ಕರಿ ಕೂದಲ, ಅದು ಸ್ಟೇಷನರ್ ಅಂಗಡಿಯವರ ಮ್ಯಾಜಿಕ್ ಅಂತದ್ದು. ಯಾಕೆ ಈ ಮಾತನ್ನು ಹೇಳಕತ್ತೇನಂದ್ರೆ, ಜಾಸ್ತಿ ವ್ಯಾಮೋಹಕ್ಕೆ ಒಳಗಾಗೋದಲ್ಲ, ಸುಮ್ಮ ಬದುಕುದು ಆರಾಮಾಗಿ. ಅದು ಬಿಳಿ ಕೂದಲು ಬರ್ತಾವಂತ ಚಿಂತೆ ಮಾಡೋದಲ್ಲ. ಬಿಳಿ ಕೂದಲು ಬರೀ ಒಂದೇ ಕೊಟ್ಟ 35-40 ವಯಸ್ಸಿಗೆ ಅಂದ್ರೆ ಚಿಂತೆ ಮಾಡೋದಲ್ಲ, ಹೆಂಗೆ ಕೊಟ್ಟ ಅಂತ ಚಿಂತೆ ಮಾಡೋದಲ್ಲ. ಬಿಳಿ ಕೂದಲ ಬರುವುದೇ ಅಂತ ಸ್ವೀಕಾರ ಮಾಡ್ಕೊಂಡು ಬದುಕಿದ್ರೆ ನಮ್ಮ ಬದುಕು ಆರಾಮಾಗಿರ್ತೈತಿ. ದೇವ್ರ ಮುಂದೆ ಕುಂತು ಬೈತೀವಿಲ್ಲ, ಬರೀ ಒಂದು ಬಿಳಿ ಕೂದಲು ಕೊಟ್ಟನಂದ್ರೆ ಎಷ್ಟು ಬೈತೀವಿ. ಹನುಮಪ್ಪಗೆ ಎಷ್ಟು ಬೈತೀವಿ, ದುರ್ದುಂಡೆಪ್ಪಗೆ ಎಷ್ಟು ಬೈತೀವಿ. ಹ್ಯಾಂಗೆ ಕೊಟ್ಟು ಬಿಳಿ ಕೂದಲು ನನಗೆ ಹೆಂಗೆ ನೀ ಕೊಟ್ಟು ಬಿಳಿ ಕೂದಲ ಏನ ಚಂದ ಕಾಣಬೇಕಿತ್ತು ಅಂತ ಬೈತೀವಿ. ಅವ ದೇವ್ರಂತಾನ ಬರೀ ಒಂದು ಬಿಳಿ ಕೂದಲು ಕೊಟ್ಟಿದ್ದಕ್ಕೆ ನನಗೆ ಬೈಯಾಕತ್ತೀಯಲ್ಲಪ್ಪ, ಇಷ್ಟು ವರ್ಷ ಮಗ್ಲು ಲಕ್ಷ ಕರಿ ಕೂದಲು ಕೊಟ್ಟಿದ್ನಲ್ಲ, ಯಾವತ್ತಾದ್ರೂ ಥ್ಯಾಂಕ್ ಯು ಹೇಳಿ ಅಂತ ನಮ್ಮ ದೇವ್. ಒಂದು ದಿನ ಇಷ್ಟು ಲಕ್ಷ ಕರಿ ಕೂದಲು ಕೊಟ್ಟಿದ್ದಕ್ಕೆ ಮಗ ಥ್ಯಾಂಕ್ ಯು ಹೇಳಲಿಲ್ಲ, ಬರೀ ಒಂದೇ ಬಿಳಿ ಕೂದಲು ಕೊಟ್ಟಿದ್ದಕ್ಕೆ ನನಗೆ ಬೈಯಾಕತ್ತ ನೋಡಂತ ದೇವ್ರು ಹೇಳ್ತಿರ್ತಾನ. ಆ ಸತ್ಯ ತಿಳ್ಕೊಳ್ಳೋದು. ಅವು ಬಿಳಿ ಕೂದಲು ಬರ್ತಾವ, ಜಾಸ್ತಿ ತಲೆ ಕೆಡಿಸ್ಕೊಳ್ಬಾರ್ದು. ಅವು ಇರುವೆ ಅವು ಮಾರೆಲ್ಲ ಇವು ತಗೊಲು ಜೋತು ಬೀಳ್ತಾವ, ಜಾಸ್ತಿ ತಲೆ ಕೆಡಿಸ್ಕೊಬಾರ್ದು. ಅವು ಇರುವೆ
ಬೆನ್ನು ಬಾಗ್ತೈತಿ, ಕೋಲ್ ಬರ್ತದ, ಎಲ್ಲ ಏನು ತೋರಿಸ್ತಾವಂದ್ರೆ ಮನುಷ್ಯನ ನುಗ್ಯಾಕ್ ಬಂದೈತೆ ಅಂತ ಬರ್ತೈತಿ. ಅವನು ತಿಳ್ಕೊಂಡು ಅವನ ಜೀವನ ಮಾಡ್ತಾನಲ್ಲ, ಅವಂದೇ ನಿಜವಾದ ಬದುಕು. ಆ ತಿಳುವಳಿಕೆಯನ್ನು ತಿಳಿಸ್ಲಿಕ್ಕೇನೆ ನಿಮಗೆ ಆಧ್ಯಾತ್ಮಿಕ ಪ್ರವಚನ ಇವತ್ತು ಏರ್ಪಾಡು ಮಾಡಿದ್ದಾರೆ. ಅದನ್ನ ತಿಳುವಳಿಕೆ ಹೇಳಿ, ನಿಮಗೆ ಸತ್ಯ ಗೊತ್ತಾಗ್ಲಿ. ಹಿರಣ್ಮಯ್ಯನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ. ನಿಮಗೆ ಸತ್ಯ ಗೊತ್ತಾಗ್ಲಿ ಅಂತ ಇವತ್ತು ಶಾಸ್ತ್ರಿಗಳನ್ನ ಕರೆಸಿ ನಿಮಗೆ ಪ್ರವಚನ ಇಡಿಸಿ ಸತ್ಯವನ್ನ ತಿಳ್ಕೊಳ್ರಿ ಅಂತ ಹಚ್ಚಿದಾರಲ್ಲ, ಇದು ಸತ್ಯ ದರ್ಶನದ ಬದುಕಾಗಬೇಕು. ಈ ಸತ್ಯವನ್ನ ನಾವು ತಿಳ್ಕೊಂಡು ಬದುಕಬೇಕು ಅಷ್ಟೇ. ನಾವು ಓದಲ್ಲೆಲ್ಲ ಹೇಳ್ತಿರ್ತೀವಪ್ಪ. ನಂಗೆ ಸಾಕಷ್ಟು ಯುವಕರು ಏನು ಮಾಂಗನೂರು ಗ್ರಾಮದೆಲ್ಲ ಯುವಕರದಿರಲ್ಲ, ನಿಮಗೆ ದಯವಿಟ್ಟು ಕೇಳ್ಕೊಳ್ಳೋದು ಒಂದೇ, ಯಾರಿಗೆ ಬೈರಿ ನಡಿತೈತಿ, ತಂದೆ ತಾಯಿಗೆ ಬಯಕ್ಕೆ ಹೋಗ್ಬೇಡ. ಯಾರಿಗೆ ಬೈದ್ರು ಚಿಂತಿಲ್ಲ, ತಂದೆ ತಾಯಿಗೆ ಬಯಕ್ಕೆ ಹೋಗ್ಬೇಡ್ರಿ. ನಾವು ಮೈಸೂರೊಳಗೆ ಈಗ ಅಭ್ಯಾಸ ಮಾಡಕತ್ತೀನ್ರಿ. ಅವ್ರು ನಿಡಸೋಸಿ ಜಗದ್ಗುರು ಮಹಾಸನ್ನಿಧಿಯವರು ಒಂದು ತಿಂಗಳ ಹಿಂದೆ ಫೋನ್ ಮಾಡಿದ್ರು. ನಿಮ್ಮ ಊರನ್ನ ಯುವಕರೆಲ್ಲ ಬಂದು ಕೇಳಾಕತ್ತಿದ್ರು ಅಂತಂದ್ರೆ ಜಗದ್ಗುರು ಮಹಾಸನ್ನಿಧಿಯವರು ಹೇಳಿದ್ರೆ ಅವ್ರ ಮಾತು ನಾವು ದಾಟೋದೇ ಇಲ್ಲ. ಅವ್ರು ಏನು ಬೇಕಾದಂಗೆ ಅದು ಫೈನಲ್ ಎಕ್ಸಾಮ್ಸ್ ಇರಲಿ ಏನೇ ಇರಲಿ, ಜಗದ್ಗುರು ಮಹಾಸನ್ನಿಧಿಯವ್ರು ಆಜ್ಞೆ ಮಾಡಿದಾರೆ ಅಂದ್ರೆ ಅದೆಲ್ಲೇ ಇದ್ರೂ ಚಿಂತಿಲ್ಲ, ನಾನು ಬರ್ತೀನಿ ರೀ ಬುದ್ಧಿ ಅಂತ ಕೇಳ್ಕೊಂಡೆ. ಪೂಜ್ಯ ಭಾಳ ಖುಷಿಪಟ್ಟು ಇಲ್ಲಿ ಕರೆಸ್ಕೊಂಡ್ರು. ಅಲ್ಲಿ ಮೈಸೂರೊಳಗೆ ನಾ ಅಭ್ಯಾಸ ಮಾಡ್ಬೇಕಾದ್ರೆ, ನಾ ಮೈಸೂರಿಂದನೇ ನಿಮ್ಮ ಕಾರ್ಯಕ್ರಮಕ್ಕೆ ಬಂದೆ. ಅಲ್ಲಿ ಮೈಸೂರೊಳಗೆ ಅಭ್ಯಾಸ ಮಾಡ್ಬೇಕಾದ್ರೆ ನಾನು ಸಾಕಷ್ಟು ಹುಡುಗರನ್ನು ನೋಡ್ತೀನಿ. ಪಾಪ ತಂದೆ ಹಮಾಲಿ ಕೆಲಸ ಮಾಡ್ತಿರ್ತಾನೆ, ಗೊತ್ತಾಗ್ತಿರ್ತಿಲ್ಲ, ಹಮಾಲಿ 200-300 ರೂಪಾಯಿ ಪಗಾರಕ್ಕೆ ಹಮಾಲಿ ಕೆಲಸ ಮಾಡ್ತಿರ್ತಾನೆ. ಅದು ತಾಯಿ ಇನ್ನೊಬ್ಬರ ಮನ್ಯಾಗ ಮುಸ್ರಿ ತಿಕ್ತಿರ್ತಾಳೆ, ಗೊತ್ತಾಗುತ್ತಲ್ಲ, ಮುಸ್ರಿನ ಅಂತಾರೆ, ಮುಸ್ರಿ ತಿಕ್ತಿರ್ತಾರೆ ಇನ್ನೊಬ್ಬರ ಮನ್ಯಾಗ. ಆಕಿಗೆ ಒಂದು 400 ರೂಪಾಯಿ ಇರ್ತದ, ಅವನಿಗೊಂದು 800 ರೂಪಾಯಿ ಇರ್ತೈತಿ. ಮಗ ಇವ ದೊಡ್ಡ ದೊಡ್ಡ ಬ್ರ್ಯಾಂಡೆಡ್ ಸಿಗರೇಟ್ ಸೇರ್ತಿರ್ತಾನೆ ಅಲ್ಲಿ ಮೈಸೂರೊಳಗೆ. ಭಾಳಷ್ಟು ದುಃಖ ಆಗುತ್ತೆ ನನಗೆ. ನಾ ಎಲ್ಲ ಹೇಳ್ತಿರ್ತೀನಿ, ನೀವೆಲ್ಲ ಯುವಕರು, ದೇಶ ಕಟ್ಟೋರು, ನೀವೆಲ್ಲ ಯುವಕರು ಈ ದೇಶಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಳ್ಳೋರು, ಹಿಂಗೆಲ್ಲ ಸಿಗರೇಟ್ ಸೇರ್ತೀಯಲ್ಲೋ, ಎದಕ್ಕರ ಸೇರ್ತಿ ಅಂತ ಕೇಳಿದೆ. ನಾವು ನಮ್ಮ ಜೊತೆನೇ ಓದವ. ಅವ ಏನು ಅನ್ಬೇಕು ನನಗೆ, ಅಜ್ಜಾರೇ ನಾ ಎದಕ್ಕೆ ಸೇರ್ತೀನಿ ಅಂದ್ರೆ ನಂದು ಡಿಗ್ರಿ ಒಳಗೆ 2 ಬ್ಯಾಕ್ ಅದಾವು, ಅದಕ್ಕೆ ಪ್ಯಾಕ್ ಸೇರ್ತೀನಿ ಅಂದವು. ನನ್ನ ಡಿಗ್ರಿ ಒಳಗೆ 2 ಬ್ಯಾಕ್ ಅದಾವು, ಅದಕ್ಕೆ ಪ್ಯಾಕ್ ಸೇರ್ತೀನಿ. ನಾ ಅಂದ್ಯ ಪ್ಯಾಕ್ ಮ್ಯಾಗ ಪ್ಯಾಕ್ ಸಿಗರೇಟ್ ಸೇರಿದ್ರೆ ಬ್ಯಾಕ್ ಕ್ಲಿಯರ್ ಆಗೋದಿಲ್ಲ. ರಾತ್ರಿ ಕಣ್ಣಾಗ ಎಣ್ಣೆ ಬಿಟ್ಕೊಂಡು ಪುಸ್ತಕ ಹಿಡ್ಕೋ, ಬ್ಯಾಕ್ ಕ್ಲಿಯರ್ ಆಗ್ತಾವ ಅಂತ ಹೇಳ್ದೆ ಅವನಿಗೆ. ಪ್ಯಾಕ್ ಮ್ಯಾಗ ಪ್ಯಾಕ್ ಸೇರಿದ್ರೆ ಪ್ಯಾಕ್ ಖಾಲಿ ಆಗ್ತಾವ, ನೀ ಖಾಲಿ ಆಗೋದಿಲ್ಲ, ನೀನ ಖಾಲಿ ಹಾಕಿವ ಒಮ್ಮೆ ಜಗತ್ತಿನಿಂದ. ನಾ ಕೇಳ್ಕೊಳ್ಳೋದೇನು ಅಂತಂದ್ರೆ, ದಯವಿಟ್ಟು ಚಟಕ್ಕೆ ಗುರಿಯಾಗಬೇಡ್ರಿ, ದಯವಿಟ್ಟು ತಂದೆ ತಾಯಿಗೆ ಬೈಬೇಡ್ರಿ. ತಂದೆ ತಾಯಿಗೆ ಬಾಯಿಗೆ ಬಂದಂಗೆ ಹಲ್ಕಟ್ಟು ಬೈದು ಇಲ್ಲಿ ಬಂದು ಜಗದ್ಗುರು ಮಹಾಸನ್ನಿಧಿಯವರು ನಮಸ್ಕಾರ ಮಾಡಿದ್ರೆ ನಮಸ್ಕಾರ ಮುಟ್ಟೋದಿಲ್ಲ. ತಂದೆ ತಾಯಿಗೆ ಬಾಯಿ ಬಂದಂಗೆ ಬೈದು ಇಲ್ಲಿ ಬಂದು ಸಿದ್ಧಲಿಂಗದೇವ್ರಿಗೆ ನಮಸ್ಕಾರ ಮಾಡಿದ್ರೆ ಅದು ಮುಟ್ಟೋದಿಲ್ಲ. ತಂದೆ ತಾಯಿಗೆ ಮನ್ಯಾಗ ಬಾಯಿಗೆ ಬೈದಂಗೆ ಬೈದು ಇಲ್ಲಿ ಬಂದು ಶಾಸ್ತ್ರಿಗಳನ್ನ ಪ್ರವಚನ ಕೇಳಿ ಬಹಳ ಖುಷಿ ಪಟ್ರೆ ಮುಟ್ಟೋದಿಲ್ಲ. ತಂದೆ ತಾಯಿಗೆ ಜಗಲಿ ಮ್ಯಾಗ ಕುಂದ್ರಿಸಿ ಬಂದುಬಿಟ್ರೆ ಸಾಕ್ಷಾತ್ ಜಗದ್ಗುರು ಮಹಾಸನ್ನಿಧಿಯವರ ನಿಮ್ಮ ಮನೆಗೆ ಬಂದಂಗೆ ಆಗ್ತದ. ಅಷ್ಟು ಆ ತಂದೆ ತಾಯಿಗೆ ಕಿಮ್ಮತ್ತೈತಿ, ಅಷ್ಟು ಆ ತಂದೆ ತಾಯಿಗೆ ವ್ಯಾಲ್ಯೂ ಐತಿ. ನಾವು ಹೋದಲ್ಲೆಲ್ಲ ಹೇಳ್ತಿರ್ತೀನಿ, ಪ್ರವಚನ ಅಂದ್ರೆ ಬದಲಾವಣೆ, ಪ್ರವಚನ ಅಂದ್ರೆ ಬದಲಾವಣೆ. ಯಾವ ಪ್ರವಚನ ಬದಲಾವಣೆ ಮಾಡೋದಿಲ್ಲಲ್ಲ ಅದು ಪ್ರವಚನನೇ ಅಲ್ಲದು. ಯಾವ ಪ್ರವಚನ ಬದಲಾವಣೆ ಮಾಡ್ತೈತಲ್ಲ ಅದೇ ನಿಜವಾದ ಪ್ರವಚನ. ನಿಮ್ಮ ಪ್ರವಚನನೇ ಯಾಕೆ ಹಚ್ಚಿದಾರೆ, ಪುರಾಣ ಯಾಕೆ ಹಚ್ಚಿಲ್ಲ ಅಂದ್ರೆ ತಿಳ್ಕೋರಿ. ಬದಲಾವಣೆ ಮಾಡಬೇಕಾಗದ, ಅದಕ್ಕೆ ನಿಮಗೆ ಪ್ರವಚನ ಹಚ್ಚಿದಾರೆ. ಈ ಹುಡುಗರು ಬೈತಿರ್ತಾವಲ್ಲ, ನೀವು ಈ ಕಡೆ ಆ ಕಡೆ ಬೈತಿದ್ರೆ ಅವಕ್ಕೆ ಏನು ಮಾಡ್ರಿ, ನಾಳೆಯಿಂದ ನಾ ಇರೋದಿಲ್ಲ, ನಾ ಹೊಕ್ಕಿನಲ್ಲ, ನಾಳೆಯಿಂದ ಏನು ಮಾಡ್ರಿ, ಅವ್ರನ್ನ ಕರ್ಕೊಂಬರ್ರಿ. ಕರ್ಕೊಂಬಂದು ಶಾಸ್ತ್ರಿಗಳ ಮಗ್ಲಲ್ಲಿ ಕಟ್ಟಿಗೆ ಕುಂದ್ರಿಸಿ ಏನು ಮಾಡ್ರಿ, ನಮ್ಮ ಹುಡುಗರು ಏನಂದ್ರಲ್ಲ ಅಣ್ಣ, ಒಂದು 9 kg ಕಲ್ಲು ತಗೋರಿ, 9 kg ಕಲ್ಲು ತಗೋರಿ, ಅವ್ನು ಹೊಟ್ಟಿಗೆ ಕಟ್ರಿ, ಅರ್ಬಿ ಸುತ್ತಿ, ಗೊತ್ತಾಗತ್ತೈತಲ್ಲ, ಅರ್ಬಿ ಸುತ್ರಿ ಆ ಕಲ್ಲಿಗೆ, ಅವ್ನು ಹೊಟ್ಟಿಗೆ ಕಟ್ರಿ. ಯಾರ ಅಪ್ಪ ಅವ್ವ ಬೈತಾರಲ್ಲ, ಯಾರ ಅಪ್ಪ ಅವ್ವ ಬಾಯಿ ಬಂದಂಗೆ ಹಲ್ಕಟ್ಟು ಬೈತಾರಲ್ಲ, 9 kg ಕಲ್ಲು ತಗೊಂಡು ಅರ್ಬಿ ಸುತ್ತಿ ಹೊಟ್ಟಿಗೆ ಕಟ್ರಿ, 9 ತಿಂಗಳು ಉಚ್ಚಬೇಡ ಅಂತ ಹೇಳ್ರಿ. 9 ತಿಂಗಳು ಒಟ್ಟ ಕಟ್ಟಿದ ಅರ್ಬಿ ಹಂಗ ಇರ್ಬೇಕು, ಹೊಟ್ಟಾಗ ಅದು ಉಚ್ಚಬಾರ್ದು. ಮುಂದಿನ ಸಲ ಬೇಕಾದ್ರೆ ನಾ ಮತ್ತೆ ಬರ್ತೀನಿ, ಹೊಟ್ಟೆ ಉಚ್ಚಾಕ್ ನಡೀತೈತೆ, ಹೊಟ್ಟ ಉಚ್ಚಬಾರ್ದು ಅಂತ ಹೇಳ್ರಿ. ಅವ 9 ತಿಂಗಳಲ್ಲ 9 ನಿಮಿಷ ಕಟ್ಕೊಳ್ಳೋದಲ್ಲ, ಅವ ವಜ್ಜಾಗತೈತೆ ಅಂತ ಆವಾಗ ಹೇಳೋದು ಅವನಿಗೆ, ಮಗನೇ 9 ತಿಂಗಳಲ್ಲ 9 ನಿಮಿಷ ನಿನಗೆ 9 kg ಕಲ್ಲು ಹೊಟ್ಟಿಗೆ ಕಟ್ಕೊಳ್ಳೋದಾಗ್ಲಿಲ್ಲ, ನಿಮ್ಮವ್ವ ನಿನಗೆ 9 ತಿಂಗಳು ಹೊತ್ಕೊಂಡಾಳಲ್ಲ, ಆಕಿ ಹೆಂಗೆ ಹೊತ್ಕೊಂಡಿರ್ಬೇಕು, ಇನ್ನೊಂದ್ಸಲ ಬೈತೀಯ ಮಗನೇ ಅಂತ ಹೇಳೋದು ನನಗೆ. ಅರ್ಥ ಆಗತ್ತೈತಲ್ಲ. ಅವಾಗ ಯಾವ ಗಿರಾಕಿ ಇರ್ತಾವ ನೋಡ್ರಿ, ಅವು ಎಳ್ಕೊಂಬರ್ರಿ. ಅವು ಇರ್ತಾವ ಕೆಲವೊಂದು ಊರಾಗ, ಅವು ಹುಡುಗರು ಇರುವೆ. ಎಂಥ ಹುಡುಗರು ಇರ್ತಾವಂದ್ರೆ ಎಷ್ಟು ಚೀಸ್ ಅದಾವಂದ್ರೆ, ನಿಮ್ಮ ಊರಾನ ಹುಡುಗ ಸಂಕೇಶ್ವರ ಸಾಲಿಗೆ ಹೋಗ್ತಿತ್ತು. ನಿಮ್ಮ ಊರಾನ ದಿವಸ ಬಸ್ಸಿಗೆ ಹೋಗಿ ಬರ್ತಿತ್ತು. ಈಗಂತೂ ಫ್ರೀ ಆಗ್ಯಾವ, ಬರೀ ನೀವೇ ತುಂಬಿರ್ತೀರಿ ಅದ್ರನ್ಯಾಗ. ಅದು ಬರೀ ಜೋತ್ ಬೀಳ್ಕೊಂಡು ಹೋಗೋದು ಹೊರಗೆ, ಬರೀ ಹೊರಗೆ ಜೋತ್ ಬೀಳ್ಕೊಂಡು ಹೋಗ್ತಿತ್ತು. ನೀವು ಒಮ್ಮೆ ಏನು ಮಾಡ್ದ, ಕಂಡಕ್ಟರ್ ಕಂಡಾಪಟ್ಟೆ ಸಿಟ್ಟು ಬಂದು ನಿಮ್ಮ ಊರಾನ ಹುಡುಗಗೆ ಬೈದು ಬಿಟ್ಟು, ಬರೇ ಜೋತ್ ನಿಂದಿರ್ತಿಲ್ಲ ಮಗನೇ, ವಾಚ್ಮ್ಯಾನ್ ಆಗಿದ್ದೇನೆ ಹಿಂದಿನ ಜನ್ಮದಾಗ ಅಂದವ ಕಂಡಕ್ಟರ್.
ಬರೇ ಜೋತ್ ಬಿದ್ದು ಹಿಂದೆ ಏನದು ಬಾಕ್ಲಕ್ಕೆ ಜೋತ್ ಬಿದ್ದು ಬರ್ತೀಯಲ್ಲ, ವಾಚ್ಮ್ಯಾನ್ ಆಗಿದ್ದೇನೋ ಅಂತ ಬೈದು ಕಳಿಸ್ಬಿಟ್ಟ. ಇವನಿಗೆ ಕೆಟ್ಟ ತಾಪ ಆಯ್ತು, ಇವನಿಗೆ ತಲೆ ಹಾಪಾಗ್ಬಿಡ್ತಾವ. ನನಗೆ ಬೈದ ಇವ ಮಗ ಕಂಡಕ್ಟರ್ ಹೆಂಗೆ ಬೈದ ಅಂತ ಕಾಯಕತ್ತಿದ್ದ. 2 ದಿನ ಆದ್ಮ್ಯಾಗ ಇವ ಒಳಗೆ ಹೋಗಿ ಕುಂತೀವ, ಬಯಸ್ಕೊಂಡಿದ್ನಲ್ಲ ನಿಮ್ಮೂರ ನಾವು. ಒಳಗೆ ಹೋಗಿ ಕುಂತ, ಇನ್ನೇನು ಕಂಡಕ್ಟರ್ ಬರಬೇಕು, ಟಿಕೆಟ್ ತೊಗೊಂಡ. ಮತ್ತು ನಾವು ಟಿಕೆಟ್ ತೊಗೋಬೇಕಲ್ಲಿ, ಅವು ನಮ್ಮ ಆಧಾರ್ ಕಾರ್ಡ್ ಫ್ರೀ ಇಲ್ಲ, ನಾವು ಟಿಕೆಟ್ ತೊಗೊಳ್ಳೇಬೇಕು. ಇವ ಟಿಕೆಟ್ ತೊಗೊಂತ ಹುಡುಗ ಪಾಪ ಚಿಲ್ಲರ್ ಕೇಳಿದವ ಕಂಡಕ್ಟರ್. 2 ದಿನ ಆದ್ಮ್ಯಾಗ ಅದ ಕಂಡಕ್ಟರ್ ಚಿಲ್ಲರ್ ಕೇಳ್ದ. 2 ದಿನ ಹಿಂದೆ ಆ ಕಂಡಕ್ಟರ್ ಏನಂದಿದ್ದ, ಬಾಕಲ್ದಾಗ ನಿಂದಿರ್ತಿ, ಹೋದ ಜನ್ಮದಾಗ ವಾಚ್ಮ್ಯಾನ್ ಆಗಿದ್ದನು ಮಗನೇ ಅಂತ ಬೈದಿದ್ನಲ್ಲ. 2 ದಿನ ಆದ್ಮ್ಯಾಗ ಅದೇ ಕಂಡಕ್ಟರ್ ಚಿಲ್ಲರ್ ಕೇಳಿದ. ಈ ಹುಡುಗ ಏನು ಹೇಳ್ಬೇಕು ನಿಮ್ಮೂರ್ದು, ನನಗೆ ವಾಚ್ಮ್ಯಾನ್ ಅಂತೀಯಲ್ಲ ಮಗನೇ, ತಡಿ ನಿನಗೆ ಮಾಡ್ತೀನಂತ. ಕಂಡಕ್ಟರ್ ಸಾಹೇಬ್ರ ಚಿಲ್ಲರ್ ಕೇಳಕತ್ತಿರಲ್ಲ, ಹೋದ ಜನ್ಮದಾಗ ಭಿಕ್ಷುಕಾಗಿದ್ರೆ ನೀವು ಅಂದಿವ. ಚಿಲ್ಲರ್ ಕೇಳಕತ್ತಿರಲ್ಲ, ಹೋದ ಜನ್ಮದಾಗ ಭಿಕ್ಷುಕಾಗಿದ್ರೆ ನಂದ. ಇವು ಹುಡುಗರು ಎಟ್ಟದವಲ್ಲೇವ, ಇವು ಇರುವೆ. ಇಂಥವಕ್ಕೆ ನೀವು ತಂದೆ ತಾಯಿಗೆ ಬಯ್ಯು ಮಾಡೋ ಹುಡುಗರು ಇರ್ತಾರಲ್ಲ, ಅವ್ನು ಕರ್ಕೊಂಬಂದು ಹೊಟ್ಟೆಗೆ ತೆಗೆದು ಬಿಗಿದು ಹೇಳ್ರಿ. ತಂದೆ ತಾಯಿ ನೋವು ಅವರಿಗೆ ಗೊತ್ತಾಗುತ್ತೆ, ತಂದೆ ತಾಯಿ ನೋವು ಅವರಿಗೆ ಗೊತ್ತಾಗುತ್ತೆ. ನಾವು ಹೋದಲ್ಲೆಲ್ಲ ಹೇಳ್ತಿರ್ತೀವಿ, ನಿಜವಾದ ಅನಾಥರು ಯಾರು ಅಂದ್ರೆ, ನಿಜವಾದ ಅನಾಥರು ತಂದೆ ತಾಯಿನ ಕಳ್ಕೊಂಡವಲ್ಲ. ತಂದೆ ತಾಯಿ ಯಾರು ತೀರ್ಕೊಂಡಾರಲ್ಲ, ತಂದೆ ತಾಯಿನ ಕಳ್ಕೊಂಡವ್ರು ನಿಜವಾದ ಅನಾಥರಲ್ಲ. ನಿಜವಾದ ಅನಾಥರು ಯಾರು ಅಂದ್ರೆ, ತಂದೆ ತಾಯಿ ಇದ್ರೂ ಅವ್ರಿಗೆ ವೃದ್ಧಾಶ್ರಮಕ್ಕೆ ಅನಾಥಾಶ್ರಮಕ್ಕೆ ಕಳಿಸವಲ್ಲ, ಅವು ನಿಜವಾದ ಅನಾಥರು, ಅವು ನಿಜವಾದ ಅನಾಥರು. ನೀವು ನಂಬುದಿಲ್ಲ, ಅಲ್ಲಿ ಮೈಸೂರು ಒಳಗೆ ಒಂದು ಕುವೆಂಪು ನಗರ ಅಂತ ಐತಿ. ಆ ಕುವೆಂಪು ನಗರದೊಳಗೆ ಒಬ್ರು ಈ ಕಡೆ ಭಾಗದವರು PSI ಕೆಲಸ ಮಾಡ್ತಾರೆ. ನಾನು ಅವ್ರ ಮನೆಗೆ ಹೋಗಿದ್ದೆ. ಅವ್ರ ಮನೆ ಮ್ಯಾಗಿಂದು ಸ್ಟೋರಿ ಹೇಳಕತ್ತಿದ್ರು ನನಗವ್ರು. ಅವ್ರ ಮನೆ ಮ್ಯಾಗಿಂದು ಸ್ಟೋರಿ ಹೇಳಕತ್ತಿದ್ರು. ಒಂದು ದಿನ ಅವ್ರ ಮನೆಗೆ ಆ ಸರ್ ಹೋದಾಗ, ಅವ್ರ ತಾಯಿಗೆ ಭಾಳ ವಯಸ್ಸಾಗಿತ್ತು, ಮುದುಕಿ ಭಾಳ ವಯಸ್ಸಾಗಿತ್ತು. ಅಲ್ಲಿ ಕುಂತಾಳಕಿ, ಆಕಿಗೆ ಕಟ್ಟಿ ಮ್ಯಾಗ ಕುಂತು ಇವತ್ತು ನಾಳೆ ಆಕಿಗೆ ಸಾಯ್ಬೇಕು ಅನ್ನಕತ್ತಾಳ. ಅವ್ರು ಇಬ್ರು ಏನು ಎಜುಕೇಟೆಡ್ ಇದ್ರು, ಇಬ್ರು ಭಾಳ ಶಾಣೆ ಇದ್ರು. ಅವ್ರ ಮನೆ ಮ್ಯಾಗ ಭಾಳ ಚಲೋ ಓದಿದ್ರಂತೆ, ಇನ್ಫೋಸಿಸ್ ಒಳಗೆ ಜಾಬ್ ಮಾಡಕತ್ತಿದ್ರು. ಅವ್ರಿಬ್ರು ಏನು ಮಾತಾಡಕತ್ತಿದ್ರು ಅಂದ್ರೆ, ಹೆಂಗಾರ ಮಾಡಿ ನಮ್ಮ ಅವನ ಆಶ್ರಮಕ್ಕೆ ಸೇರ್ಬೇಕು ಅಂತ ಮಾತಾಡಕತ್ತಿದ್ರು. ಹೆಂಗಾರ ಮಾಡಿ ನಮ್ಮ ಅವ್ವನ ವೃದ್ಧಾಶ್ರಮಕ್ಕೆ ಸೇರಿಸ್ಬೇಕು, ಹೆಂಗಾರ ಮಾಡಿ ನಮ್ಮ ಅವ್ವನ ಅನಾಥಾಶ್ರಮಕ್ಕೆ ಸೇರಿಸ್ಬೇಕು ಅಂತ ಮಾತಾಡಕತ್ತಿದ್ರು. ಹಿಂಗೆ ಮಾತಾಡ್ಬೇಕಾದ್ರೆ ನಾ ಮುದುಕಿ ಬಂದ್ಬಿಡ್ತವ್ರು ಒಳಗೆ. ಪಟ್ಟನ ಅವರು ಇಂಗ್ಲೀಷ್ನೊಳಗೆ ಮಾತಾಡೋಕೆ ಚಾಲೂ ಮಾಡಿದ್ರಂತೆ. ಐ ಶುಡ್ ಜಾಯಿನ್ ಮೈ ಗ್ರ್ಯಾಂಡ್ ಮದರ್ ಟು ಆರ್ಫನೇಜ್ ಅಂತಂದು ಇಂಗ್ಲೀಷ್ನಾಗ ಮಾತಾಡೋಕೆ ಚಾಲೂ ಮಾಡಿಬಿಟ್ರಂತವ್ರು ಇಬ್ರು ಮಕ್ಕಳು. ಅದಕ್ಕದು ತಾಯಿ ಏನು ಅನ್ನಕತ್ತಿತ್ತು, ಖುಷಿ ಪಡಕತ್ತಂತದ್ದು ತಾಯಿ. ನೋಡ್ರಿ ಸಾಹೇಬ್ರೆ, ಅವ್ರು ಕೆಳಗಿದ್ದ PSI ಹೇಳಿದ್ರಂತ, ನೋಡ್ರಿ ಸಾಹೇಬ್ರ, ನನ್ನ ಮಕ್ಕಳು ಏನು ಮಾಡಿನೋ ಬಿಟ್ಟಿನೋ ಗೊತ್ತಿಲ್ಲ, ಅಲ್ಲಿ ಇಲ್ಲಿ ಮನೆ ಕೆಲಸ ಮಾಡಿ ನಮ್ಮ ಮಗನಿಗೆ ಸಾಲಿ ಕಲಿಸಿದೆ, ಅಲ್ಲಿ ಇಲ್ಲಿ ಬಾಂಡೆ ತಿಕ್ಕಿ ನಮ್ಮ ಮಕ್ಕಳಿಗೆ ಸಾಲಿ ಕಲಿಸಿದೆ. ಇವತ್ತು ನಾ ಸಾಲಿ ಕಲಿಸಿನಂತ ನಮ್ಮ ಮಕ್ಕಳು ಎಷ್ಟು ಚಂದ ಇಂಗ್ಲೀಷ್ ಮಾತಾಡಕತ್ತಾರ ನೋಡ್ರಿ ಅಂತ ಮುದುಕಿ ಅನ್ನಕತ್ತಿತ್ತಂತ. ಪಾಪ ಅದಕ್ಕೆ ಏನು ಗೊತ್ತು, ಅವ್ರು ಇಂಗ್ಲೀಷ್ ಒಳಗೆ ಇಕ್ಕಿನ ಹಾಕಬೇಕು ಆಶ್ರಮಕ್ಕೆ ಅಂತ ಮಾತಾಡಕತ್ತಿದ್ದ, ಮುದುಕಿಗೆ ಗೊತ್ತಿದ್ದಿಲ್ಲ ಅಂತ ಹೇಳಿದರು. ನಾನು ಹೇಳ್ಕೊಳ್ಳೋದು ಒಂದೇ, ಇದ್ದ ಹೆಂಡತಿಗೆ 3 ತೊಲಿ ಬಂಗಾರ ಹಾಕಿ ಗಂಡಸ್ತನ ತೋರಿಸೋದಲ್ಲ, ವಯಸ್ಸಾದ ತಾಯಿಗೆ 3 ಹೊತ್ತು ಊಟ ಹಾಕ್ತಾರಲ್ಲ ಅವ್ರು ನಿಜವಾದ ಗಂಡಸ್ತನ, ಅದು ಗಂಡಸ್ತನ. ಅಗದಿ ಊರು ಹೊರಗಿನೂ ಜಮೀನೆಲ್ಲ ಮಾರಿ, ಊರು ಹೊರಗಿನೂ ಎಕರೆ ಎಲ್ಲ ಮಾರಿ ನಾ ಭಾರಿ ಗಂಡಸ್ತಂತ ಓಡಾಡ್ತಾರಲ್ಲ ಅವರು ನಿಜವಾದ ವ್ಯಕ್ತಿಗಳಲ್ಲ. ವಯಸ್ಸಾದ ತಾಯಿಗೆ ತಂದಿಗೆ ಯಾರು 3 ಹೊತ್ತು ಊಟ ಹಾಕ್ತಾರಲ್ಲ ಅವರೇ ನಿಜವಾದ ಮಕ್ಕಳು. ಅಂಥ 3 ಹೊತ್ತು ಊಟ ಹಾಕಬೇಕು, ಅಂತಹ 3 ಹೊತ್ತು ಊಟ ಹಾಕುವಂಗ ಯುವಕರು ತಯಾರಾಗಬೇಕಂತ ನಿಮ್ಮೂರನ್ನು ಯುವಕರು ಇವತ್ತು ಪ್ರವಚನ ಹಚ್ಚಿದಾರಲ್ಲ, ಇದು ಈ ಊರಿಗೆ ಮುಂದೊಂದು ದಿನ ದಾರಿ ದೀಪ ಆಗ್ತದೆ. ಇದು ಈ ಊರಿಗೆ ಮುಂದೊಂದು ದಿನ ದೊಡ್ಡ ದೀಪ ಆಗ್ತದೆ. ಈ ಕೆಲಸಗಳು ಏನಿದಾವೋ ಇದು ಹಿಂಗೆ ಮುಂದುವರಿಲಿ, ಈ ಕೆಲಸಗಳು ಹಿಂಗೆ ಮುಂದೆ ಸಾಗಲಿ ಅನ್ನುವಂಥ ಮಾತನ್ನು ಹೇಳಿ, ಭಾಳ ಚಂದ ಶಸ್ತ್ರುಗಳು ಅಂದ್ರೆ ಇದೆಲ್ಲ ತುಂಬಿತ್ತು, ಅಷ್ಟು ಜನ ಬರ್ತಿದ್ರು ಅಂತ. ಮಳೆಯಾಗಿರೋ ಕಾರಣ ಜನ ಕಡಿಮೆ ಆಗಿದ್ದಾರೆ ಅಷ್ಟೇ, ಏನು ಅದೇನು ಬೇರೆ ವ್ಯತ್ಯಾಸ ಇಲ್ಲ. ಒಬ್ಬರೇ ಬರಲಿ ಇಬ್ಬರೇ ಬರಲಿ ಅವ, ಎಷ್ಟೇ ಜನ ಬಂದ್ರೂ ಅದ್ರ ಒಳಗೆ 4 ಜನ ಬದಲಾವಣೆ ಆದ್ರೆ ಶಾಸ್ತ್ರಿಗಳು ಅಲ್ಲಿಂದ ಹೇಳಕ್ಕೆ ಬಂದಿದ್ದಕ್ಕೂ ಸಾರ್ಥಕತೆ ಆಗತ್ತೆ, ನಾವು 400 ಕಿಲೋಮೀಟ್ರಿಂದ ಬಂದು ಹೇಳೋದಕ್ಕೂ ಸಾರ್ಥಕತೆ ಆಗತ್ತೆ. ಆ ಬದಲಾವಣೆಯನ್ನು ನಮ್ಮೆಲ್ಲ ಯುವಕರು ತರಲಿ. ನಿಮಗೆಲ್ಲ ಕೇಳ್ಕೊಳ್ಳೋದು ಒಂದೇ, ಬಾಯಿ ಕೊಟ್ಟಾನ ಚಲೋ ಮಾತನಾಡ್ರಿ, ಕಿವಿ ಕೊಟ್ಟಾನ ಚಲೋ ಕೇಳಿಸ್ಕೊಳ್ರಿ, ಕಣ್ಣು ಐತಂತ ಏನೇನೋ ನೋಡಬೇಡ್ರಿ, ಚಲೋನ ನೋಡ್ರಿ. ಇದು ಜೀವನ ಒಂದು ದಿನ ಬಿದ್ದು ಹೋಗುದೇನೆ. ಈ ಜೀವನ ಬಿದ್ದು ಹೋಗುವ ಒಳಗಾಗಿನೇ ಆ ಹನುಮಂತನ ಸೇವೆಯನ್ನು, ಆ ಜಗದ್ಗುರು ಮಹಾಸನ್ನಿಧಿಯವರ ಸೇವೆಯನ್ನು ಮಾಡ್ತಾ ನಾವೆಲ್ಲರೂ ಕಳಿಯೋಣ ಅನ್ನುವಂಥ ಮಾತನ್ನು ಹೇಳಿ, ಯಾರು ನಮಗೆ ಬೈದಾರಲ್ಲ ಅವರಿಗೆ ಹೊಗಳೂನ್, ಯಾರು ನಮ್ಮ ದಾರಿ ಒಳಗೆ ಮುಳ್ಳು ಚೆಲ್ಲಾರಲ್ಲ ಅವ್ರ ದಾರಿ ಒಳಗೆ ಹೂವು ಚೆಲ್ಲೋನ್, ಯಾರು ನಮ್ಮ ತಾಟದಾಗ ವಿಷ ಹಾಕಿ ಇವ ಮಗ ಸಾಯ್ಲಿ ಅಂತ ಬಯಸಾರಲ್ಲ ಅವ್ರ ತಾಟ ಒಳಗೆ ಅಮೃತ ಹಾಕಿ ನೀ 100 ವರ್ಷ ಆರಾಮಿರುವಂತ ಬಯಸು. ಯಾರು ನಮ್ಮ ಮನೆ ಮ್ಯಾಗ ಲಿಂಬೆಹಣ್ಣು ಒಗದಾರಲ್ಲ, ಗೊತ್ತಾಗತ್ತಿಲ್ಲ ಲಿಂಬೆಹಣ್ಣು ಒಗದಾರಲ್ಲ, ಇವ ಮಗ ಹಾಳಾಗ್ಲಿ ಅಂತ ಮಾಡಿಸ್ಕೊಂಡು ಬಂದು ಲಿಂಬೆಹಣ್ಣು ಒಗದಾರಲ್ಲ, ಯಾರ ನಮ್ಮ ಮನೆ ಮ್ಯಾಗ ಲಿಂಬೆಹಣ್ಣು ಒಗದಾರಲ್ಲ
ಅವ್ರ ಮನೆಯೊಳಗೆ ದೀಪ ಯಾವಾಗಲೂ ಉರಿತಿರ್ಲಿ ಅಂತ ನಾವು ಹನುಮಂತನಲ್ಲಿ ಬೇಡ್ಕೊಳ್ಳೋನು. ಯಾರು ನಮ್ಮ ಜೀವನಾನ ಹಾಳಾಗ್ಲಿ ಅಂತ ಬಯಸಾರ ಅವ್ರ ಜೀವನ 100 ವರ್ಷ ಆಯುಷ್ ಕೊಡ್ಲಿ ಅಂತ ದೊಡ್ಡ ಮನಸ್ಸು ನಮ್ಗೆ ಹನುಮಂತಪ್ಪ ಕೊಡ್ಲಿ, ನಮಗೆ ದುರ್ದುಂಡೇಶ್ವರ ಕೊಡ್ಲಿ ಅನ್ನುವಂಥ ಮಾತನ್ನ ಹೇಳಿ ನಮಗೆ ಕೈ ಎದಕ್ಕೆ ಕೊಟ್ಟಾನ ದೇವರು ಅಂದ್ರೆ, ಕೆಲವೊಬ್ರು ಅಂತಿರ್ತಾರೆ ನಮ್ಮ ಕಡೆ ನೀವು ಹಳ್ಳ್ಯಾಗ ಬಂದ್ರಿ ಅಂದ್ರೆ ಯಾದಗಿರಿ ಬಿಜಾಪುರ ಭಾಗದೊಳಗೆ ಕೈ ಎದಕ್ಕೆ ಕೊಟ್ಟಾನ ಅಂದ್ರೆ ಅವ್ರು ಅಂತಿರ್ತಾರೆ ಶಾಸ್ತ್ರಗಳು ಮುರ್ಯಾಕೆ ಕೊಟ್ಟಾನ ಅಂತಿರ್ತಾರೆ. ಕೈ ಎದಕ್ಕೆ ಕೊಟ್ಟಾನ ಅಂದ್ರೆ ನಿನಗೆ ಗೊತ್ತಿಲ್ಲೋ ಸ್ವಾಮಿ ಮುರ್ಯಾಕೆ ಕೊಟ್ಟಾನ ಅಂತಿರ್ತಾವೆ. ಯಾವರ ನಮ್ಮ ಮಗ್ಳಿಗೆ ಮನಿದು ನನಗೆ ಬಯಕತ್ತು ಅಂದ್ರೆ ಮುರಿದು ಬಿಡುದು, ಹಿಂಗೆ ಹಾಳಾಗಿ ಹೋಗ್ಲಿ ಅಂತ ಬಯಸಿದ್ ಬಿಡುದು. ಕೈ ಮುರ್ಯಾಕೆ ಕೊಟ್ಟಿಲ್ಲ, ಯಾವ ಹಸದಾನಲ್ಲ ಅವನಿಗೆ ಒಂದು ತುತ್ತು ಅನ್ನ ಹಾಕಕ್ಕೆ ಕೈ ಕೊಟ್ಟಾನ. ಯಾವ ಅಳಕತ್ತಾನಲ್ಲ ಅವನ ಕಣ್ಣೀರು ಒರೆಸಾಕ ಕೈ ಕೊಟ್ಟಾನ. ಯಾರು ಈ ಕೈ ಎದಕ್ಕೆ ಕೊಟ್ಟಾನಂದ್ರೆ ಬರೇ ನಮ್ಮ ಮನಿ ಕಟ್ಕೊಳಕ್ಕೆ ಈ ಕೈ ಕೊಟ್ಟಿಲ್ಲ, ಮಾಂಗನೂರು ಗ್ರಾಮಸ್ಥರಂಗ ಮನಿ ಕಟ್ಟುದ್ರ ಜೊತೆಗೆ ಸಮಾಜವನ್ನ ಕಟ್ಟಬೇಕಂತ ನೀವೆಲ್ಲ ತೋರಿಸಿ ಕೊಟ್ರಲ್ಲ, ನಿಮ್ಮದು ಶ್ರೇಷ್ಠವಾದ ಕೈಗಳು. ಆ ಕೈಗಳು ಹಂಗ ಮುಂದೆ ದೊಡ್ಡ ದೊಡ್ಡ ಕೆಲಸ ಮಾಡಲಿ, ಅದಕ್ಕೆ ಜಗದ್ಗುರು ಮಹಾಸನ್ನಿಧಿಯವರ ಕೃಪೆ ಆಶೀರ್ವಾದ ಸದಾ ಇರಲಿ ಅನ್ನುವಂಥ ಮಾತನ್ನ ಹೇಳ್ತಾ, ಎಲ್ಲ ಯುವಕರು ಏನು ಪ್ರೀತಿ ತೋರಿಸಿದ್ರಲ್ಲ ಆ ಪ್ರೀತಿಗೆ ಮಾತುಗಳು ಹೇಳಕ್ಕಾಗೋದಿಲ್ಲ. ಅಷ್ಟು ಪ್ರೀತಿ ವಿಶ್ವಾಸ ಭಕ್ತಿ. ನಾನು ಪ್ರಥಮ ಬಾರಿಗೆ ನಾ ಈ ಊರಿಗೆ ಒಟ್ಟ ಬಂದಿದ್ದಿಲ್ಲ. ಮೊದಲ ಸಾಲಿ ನಾ ಈ ಊರಿಗೆ ಹಿಂದೆ ಜಗದ್ಗುರು ಮಹಾಸನ್ನಿಧಿಯವ್ರ ಹಿಂದೆ ಸೇವಕನಾಗಿ ಬಂದಿರ್ಬೋದು, ಆದ್ರೆ ಇವತ್ತು ಇಲ್ಲಿ ಮಾತಾಡಕ್ಕೆ ಕುಂತೀವಂದ ಮ್ಯಾಗ ನಾ ಹೇಳುದು ಒಂದೇ, ಇದು ಕಂಪ್ಲೀಟ್ ಜಗದ್ಗುರು ಮಹಾಸನ್ನಿಧಿಯವರು ಕೊಟ್ಟ ಭಿಕ್ಷೆನೆ ಇವತ್ತು ನಾವಿಲ್ಲಿ ಚೇರ್ ಮ್ಯಾಗ ಕುಂತು ಮಾತನಾಡಿಸುವಂಗೆ ಆಗೈತೆ ಅನ್ನುವಂಥದ್ದು. ನಾನು ನಿಮಗೆಲ್ಲ ಅದು ಒಂಥರ ರತ್ನ ಇದ್ದಂಗೆ. ಅವ್ರನ್ನ ಯಾರ ಹತ್ತಿರದಿಂದ ನೋಡಿವಲ್ಲ ಅವ್ರಿಗಷ್ಟೇ ಗೊತ್ತಾಗುತ್ತೆ ಅವ್ರು ಎಷ್ಟು ದೊಡ್ಡ ಶಕ್ತಿ ಅಂತ. ಕರೆ ಹೇಳ್ತೀನಿ, ಬಹಳ ಜನ ಸ್ವಾಮಿಗಳು ನೋಡಿರ್ತೀವಿ, ನಾನು ಕರ್ನಾಟಕದೊಳಗೆಲ್ಲ ಅಡ್ಡಾಡೀನಿ, ಬಹಳ ಜನ ಸ್ವಾಮಿಗಳು ನೋಡಿರ್ತೀವಿ. ಅವ್ರ ಅಪ್ಪಗ, ಅವರ ತಾಯಿಗೆ, ಅವರ ಫ್ಯಾಮಿಲಿಗೆ, ಅವರ ಸಂಸ್ಥಾನಸ್ಥರಿಗೆ ಕಂಡಪಟ್ಟಿ ರೊಕ್ಕ ಮಾಡಿರ್ತಾರೆ. ಆದರೆ ಯಾವುದಾದರೂ ಸ್ವಾಮಿ ತಂದೆ ತಾಯಿ ಭವ ಬಂಧನ ಎಲ್ಲ ಬಿಟ್ಟು ಸಮಾಜವೇ ನನ್ನ ತಂದೆ, ಸಮಾಜವೇ ನನ್ನ ತಾಯಿ, ಮಗ್ಲಿರುವಂಥ ಹಳ್ಳಿ ಗ್ರಾಮಸ್ಥರು ಮಾಂಗನೂರ ಪಹಾಡ ನಡೆಸೋಸಿ ಎಲ್ಲ ಗ್ರಾಮಸ್ಥರ ನನ್ನ ತಂದೆ ತಾಯಿ ಅಂತ ಬದುಕಿರುವ ಏಕೈಕ ಸ್ವಾಮಿ ಯಾರಾದರೂ ಇದ್ದು ಅದು ನಡೆಸೋಸಿ ಜಗದ್ಗುರು ಮಹಾಸನ್ನಿಧಿಯವರು ಅಂತ ನಾವೆಲ್ಲರೂ ಹೆಮ್ಮೆಯಿಂದ ಹೇಳ್ಕೊಳ್ಳೋನು. ಅಂತಹ ಜಗದ್ಗುರುಗಳನ್ನು ಬಹುತೇಕ ನಾವು ಮುಂದಿನ ದಿನಮಾನಗಳಲ್ಲಿ ಕಾಣೋದೇ ಇಲ್ಲ. ಅಂತಹ ಸರಳತೆಯ ಜಗದ್ಗುರುಗಳನ್ನು ನಾವು ಕಾಣೋದೇ ಇಲ್ಲ. ಈಗ ಅವ್ರು ಬಾಗಲಕೋಟೆಯಿಂದ ಬಂದರು, ನಾವು ಡೋರ್ ತೆಗೆದು ಒಳಗೆ ಹಿಂಗೆ ಕರ್ಕೊಂಡು ಹೋಗ್ಬೇಕಂತ ನಾನು ಛತ್ರಿ ಹಿಡಿದೆ. ಮಳೆ ಬರಕತ್ತಿತ್ತು ಅಂತ ಡೋರ್ ತೆಗೆದು ಛತ್ರಿ ಹಿಡಿದ್ರೆ ಅಷ್ಟು ವಯಸ್ಸು ಆಗಿದೆ. ಅದು 80-81 ಅಜ್ಜಗಳಿಗೆ ರನ್ನಿಂಗಿಗೆ 1-2-3 ಹನಿ ತಲೆ ಮ್ಯಾಗ ಹಿಂಗೆ ತೋರಿಸ್ಕೊಂಡ್ರಂದ್ರೆ ನೆಗಡಿ ಬರ್ತದಂತ ಅವ್ರಿಗೆ ಗೊತ್ತು. ಅಂದ್ರೂ ಜಗದ್ಗುರು ಮಹಾಸನ್ನಿಧಿಯವ್ರು ನನಗೆ ಏನಂದ್ರೆ ಗೊತ್ತಾನೆ, ಛತ್ರಿ ಬಿಡ್ರಿ ದೇವ್ರು ನಿಮ್ಮ ಕೈ ನೋಸ್ತೈತಿ ಅಂದ್ರೆ ಅವ್ರು. ಇದಕ್ಕಿಂತ ತಾಯಿ ಪ್ರೀತಿ ನಮ್ಗೆ ಎಲ್ಲಿ ಸಿಗ್ತೈತಿ ಹೇಳ್ರಿ ನೋಡಿ. ಛತ್ರಿ ಏನು ಹಿಡಿಬೇಡ್ರಿ ದೇವ್ರು ನಿಮ್ಮ ಕೈ ನೋಸ್ತೈತಿ ಅಂತ ಆ ಸಮಯದೊಳಗೂ ಒಬ್ಬೊಬ್ಬ ಸಣ್ಣ ಸ್ವಾಮಿನ ಕಾಳಜಿ ಮಾಡ್ತಾರಂದ್ರೆ ಇಂಥ ಜಗದ್ಗುರುಗಳನ್ನು ಬಹುತೇಕ ಮುಂದೆ ಪೀಳಿಗೆ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಆ ಜಗದ್ಗುರುಗಳು ನಮಗೆ ಸಿಕ್ಕಾರಲ್ಲ, ಅದು ನಮ್ಮ ಪುಣ್ಯ, ನಮ್ಮ ಭಾಗ್ಯ. ಎಷ್ಟು ಸಾಧ್ಯ ಐತಿ ಅಷ್ಟು ಜಗದ್ಗುರುಗಳ ಸೇವೆ ಮಾಡ್ರಿ, ಎಷ್ಟು ಸಾಧ್ಯ ಐತಿ ಅಷ್ಟು ಅಜ್ಜಗಳಿಗೆ ಬಂದಾಗೆಲ್ಲ ಪಾದ ಹಿಡ್ಕೊಂಡ್ಬಿಡ್ರಿ, ಎಷ್ಟು ಸಾಧ್ಯ ಐತಿ ಅಜ್ಜಗಳು ಬಂದು ನಮಸ್ಕಾರ ಮಾಡಿ ಅವ್ರನ್ನ ಕಣ್ಣು ತುಂಬ್ಕೋರಿ. ಅಂಥ ಜಗದ್ಗುರು ಮಹಾಸನ್ನಿಧಿಯವ್ರು ನಮ್ಗೆ ಸಿಕ್ಕಿದ್ದು ಪುಣ್ಯ. ಆ ಕೆಲಸಗಳನ್ನು ಹಿಂಗೆ ಮಾಡ್ಕೊಂತ ಹೋಗುನು. ಗೋಲ್ ಗುಂಬಜ್ ನೋಡಾಕ ಬಿಜಾಪುರಕ್ಕೆ ಹೋಗ್ಬೇಕು, ತಾಜ್ ಮಹಲ್ ನೋಡಾಕ ಆಗ್ರಾಕ್ಕೆ ಹೋಗ್ಬೇಕು. ನಿಮ್ಗೆ ಈ ಬ್ಯಾಸ್ಗಿ ಒಳಗೆ ಬಿಸಿಲು ಜಾಸ್ತಿ ನೋಡಬೇಕಾಗಿತ್ತು ಅಂದ್ರೆ ಬೀದರ ಬಿಜಾಪುರಕ್ಕೆ ಬರ್ರಿ. ಮತ್ತು ಜಾಸ್ತಿ ತಂಪು ನೋಡಬೇಕಾಗಿತ್ತು ಅಂದ್ರೆ ಮಡಿಕೇರಿಗೆ ಹೋಗ್ಬೇಕು. ಯಾವುದಾದ್ರೂ ಊರೊಳಗೆ ಶಿಸ್ತು ಸಂಸ್ಕಾರ ಯುವಕರ ಸಂಘಟನೆ ಕಾರ್ಯಕ್ರಮ ಮಾಡ್ತಾರಂದ್ರೆ ಪಕ್ಕಾ ಮಾಂಗನೂರು ಗ್ರಾಮಕ್ಕೆ ಬರ್ಬೇಕು, ಅವ್ರು ಎಲ್ಲೂ ಹೋಗಂಗಿಲ್ಲ. ಅಷ್ಟು ಒಂದು ಶಿಸ್ತು ಕಾರ್ಯಕ್ರಮ, ಅಷ್ಟು ಡಿಸಿಪ್ಲಿನ್ ಕಾರ್ಯಕ್ರಮ. ಅಷ್ಟೇ ಯುವಕರು ಎಲ್ಲ ನಾವು ಊರಿಗೆ ಏನಾರ ಮಾಡ್ತೀನಿ ಅನ್ನೋ ಕಾರ್ಯಕ್ರಮ ಐತಲ್ಲ, ಕಾರ್ಯಕ್ರಮಗಳು ಇವು ಮುಂದೆ ಹಾಕ್ಕೊಂತ ವರ್ಷ ಆದ್ರೆ ಇದು ಏನು ತೋರಿಸ್ತೈತಿ ಅಂದ್ರೆ ಮುಂದೊಂದು ದಿನ ಈ ಊರು ಕಲ್ಯಾಣ ಆಗ್ತದೆ, ಮುಂದೊಂದು ದಿನ ಈ ಊರು ಬದಲಾವಣೆ ಆಗ್ತದ, ಮುಂದೊಂದು ದಿನ ಈ ಊರು ಇನ್ನೊಬ್ಬರಿಗೆ ಮಾದರಿ ಆಗ್ತದ. ಯಾರಿಗ್ ಗೊತ್ತು, ಮುಂದೊಂದು ದಿನ ಬ್ಯಾರೆ ಹಳ್ಳಿಗಳು ನಿಮ್ಮನ್ನು ನೋಡಿ ನಾವು ಅವ್ರಂಗ ಆಗಬೇಕು ಅಂತ ಬಯಸು ಹಂಗ ನಿಮ್ಮ ಮಾಂಗನೂರು ಗ್ರಾಮ ಆಗ್ಲಿ. ಆ ದುರ್ದುಂಡಪ್ಪ ಶಕ್ತಿ ಕೊಟ್ಟಿದ್ದಾನೆ ಅನ್ನುವಂಥ ಮಾತನ್ನ ಹೇಳ್ತಾ ನಿಮಗೆಲ್ಲ ಖಾಸಗತನ ದುರ್ದುಂಡಪ್ಪನ ಆಶೀರ್ವಾದ ಇರಲಿ ಅನ್ನುವಂಥ ಮಾತನ್ನ ಹೇಳಿ ನಾನು ಮತ್ತಿವತ್ತು ರಾತ್ರಿ ತಾಳಿಕೋಟಿಗೆ ಹೋಗ್ಬೇಕ್ರಿಪ್ಪ. ಮತ್ತು ನಾಳೆ ನಾನು ಬೆಳಿಗ್ಗೆ ಕಾರ್ಯಕ್ರಮ ಇರೋದ್ರಿಂದ ನಾನು ಅಟೆಂಡ್ ಆಗಬೇಕು. ಮತ್ತಿವತ್ತು ಅದಕ್ಕೆ ಶಾಸ್ತ್ರಿಗಳಿಗೆ ನಾನು ಹೋಗೇ ಬಿಡ್ತೀನಿರಿಪ್ಪ ಅಂತ ಹೇಳಿದಾಗ ಬೇಕಾದಂಗೆ ನೀವು ಮಾತಾಡ್ರಿಪ್ಪ, ಬೇಕಾದಂಗೆ ಗಟ್ಟಿ ಕುಂದಿರ್ತಾರೆ. ಯಾರ ಟಂಕ್ ಗಟ್ಟಿ ಅದಿಲ್ಲೋ ಬಿಟ್ಟಿಲ್ಲೋ ಗೊತ್ತಿಲ್ಲರಿ ದೇವರು, ಮಾಂಗನೂರು ಗ್ರಾಮದವ್ರ ಟಂಕ್ ಭಾಳ ಗಟ್ಟಿ ಐತೆ ಅಂತ ಹೇಳಿರಿ ನನಗೆ. ಭಾರಿ ಟಂಕ್ ಗಟ್ಟಿ ಐತವ್ರು, ಆರಾಮ್ ಕೇಳ್ತಾರೆ, ನೀವು ತಲೆ ಕೆಡಿಸ್ಕೋಬೇಡ್ರಿ ಅಂದರು. ಈ ಶಿಸ್ತು ಬದ್ಧತೆ ಕಾರ್ಯಕ್ರಮನೂ ಹಿಂಗೆ ಮಾಡ್ರಿ, ಒಳ್ಳೇದು ಏನು ಊರಿಗೆ ಬೇಕಲ್ಲ ಅದನ್ನು ಮಾಡ್ರಿ ಅನ್ನುವಂಥ ಮಾತನ್ನು ಹೇಳ್ತಾ, ಎಲ್ಲರೇ ಮಾತನಾಡ್ಬೇಕಾದ್ರೆ ಜಾಸ್ತಿ ಮಾತನಾಡಿ ಕಡಿಮೆ ಮಾತನಾಡಿ ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ
ನಿಮ್ಮ ಊರಿನ ಒಬ್ಬ ಹುಡುಗ ನಿಮ್ಮ ಮನೆ ಒಬ್ಬ ಮಗ ಅಂತ ತಿಳ್ಕೊಂಡು ನಮಗೆಲ್ಲ ಕ್ಷಮ ಮಾಡ್ರಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತೀನಿ. ನಮಸ್ಕಾರ ಶರಣ. ವಿಜಯಪುರ ಹಾಗೂ ಕರ್ನಾಟಕದಾದ್ಯಂತ ಆಧ್ಯಾತ್ಮಿಕ ಲೋಕಕ್ಕೆ ಕ್ರಾಂತಿ